ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ 1 ಕೋಟಿ ಪ್ರಾಫಿಟ್ ಮಾಡಿದ್ದೆ. ಅದೇ ತರ 1 ಕೋಟಿ ಪ್ರಾಫಿಟ್ ಮಾಡೋರ್ನ ತಯಾರಿ ಮಾಡ್ತೀನಿ ಅಂತ ಹೇಳಿದ್ದೆ. ಟಿಡಿ ಅಕಾಡೆಮಿ ಸ್ಟೂಡೆಂಟ್ಸ್ ಅತಿ ದೊಡ್ಡ ಪ್ರಾಫಿಟ್ ಇದು. ಬೆಳಕಿಗೆ ಬಂದಿರೋದು ಜಗದೀಶ್ ಅವರು. ಓನ್ಲಿ ನಾಲೆಜ್ ಇಸ್ ದ ಪವರ್. ಇವ್ರು 66 ಲಕ್ಷ ಮಾಡಿರೋ ರಹಸ್ಯ ಏನಿದೆ? ನಮಸ್ತೆ ಕರ್ನಾಟಕ. ಇವತ್ತು ಟಿಡಿ ಅಕಾಡೆಮಿಯ ಒಂದು ಕೋಟ್ಯಾಧಿಪತಿ ಟ್ರೇಡರ್ನ ನೋಡೋಣ. ಇವ್ರ ಹೆಸರು ಬಂದು ಜಗದೀಶ್ ಅಂತ. ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ 1 ಕೋಟಿ ಪ್ರಾಫಿಟ್ ಮಾಡಿದ್ದೆ. ಅದೇ ತರ 1 ಕೋಟಿ ಪ್ರಾಫಿಟ್ ಮಾಡೋರ್ನ ತಯಾರಿ ಮಾಡ್ತೀನಿ, ನಂತರನೇ 1 ಕೋಟಿ ಮಾಡೋರ್ನ ನಾನು ತಯಾರಿ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ತಯಾರಾಗಿ ಆಲ್ಮೋಸ್ಟ್ 63 ಲ್ಯಾಕ್ಸ್ ಪ್ರಾಫಿಟ್ ಮಾಡಿದ್ದಾರೆ. ಅರ್ಧ ಕೋಟಿನ ಸಂಪಾದನೆ ಮಾಡಿ, ಅರ್ಧ ಕೋಟಿಗಿಂತ ಹೆಚ್ಚಿಗೆ ಸಂಪಾದನೆ ಮಾಡಿ ಇವತ್ತು ನಮ್ಮ ಮುಂದೆ ಕೂತಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಎಸ್ ಸರ್, ಹೇಗೆ ಅನಿಸ್ತದೆ ಸರ್? 63 ಲ್ಯಾಕ್ಸ್ ಫ್ರಮ್ ಟಿಡಿ ಅಕಾಡೆಮಿ ಸ್ಟೂಡೆಂಟ್ಸ್. ಅತಿ ದೊಡ್ಡ ಪ್ರಾಫಿಟ್ ಇದು. ನಮ್ಮ ಟಿಡಿ ಅಕಾಡೆಮಿ ಹಿಸ್ಟ್ರಿಯಲ್ಲಿ ಯಾವ ಸ್ಟೂಡೆಂಟು ಇಷ್ಟು ರೀಚ್ ಆಗಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ಬೆಳಕಿಗೆ ಬಂದಿರೋದು ಜಗದೀಶ್ ಅವರು. ಸೊ ಈ ತರ ಜಗದೀಶ್ ಅಂತಾರ 100 ಜನ ಅಲ್ಲ 1000 ಜನನ ಸೃಷ್ಟಿ ಮಾಡ್ಬೇಕಂತ ಹೋರಾಡ್ತಾ ಇರೋವಂಥ ಸಂಸ್ಥೆ ಟಿಡಿ ಅಕಾಡೆಮಿ. ಸೊ ನಮಸ್ಕಾರ ಸರ್. 63 ಲ್ಯಾಕ್ಸ್ ಸರ್, ಏನು ಅನಿಸ್ತಾ ಇದೆ 63 ಲ್ಯಾಕ್ಸ್ ಪ್ರಾಫಿಟ್ ನೋಡಿ? ಸರ್ ಆ್ಯಕ್ಚುಲಿ ಏನು ಅನ್ನಿಸ್ತಾ ಇಲ್ಲ, ಇದು ಜಸ್ಟ್ ಬಿಗಿನಿಂಗ್ ಅಂತ ಅನ್ನಿಸ್ತಾ ಇದೆ. ಇನ್ನೂ ಸಾಧನೆ ಮಾಡೋದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇವಾಗ ನಾ ಹಾಕ್ಕೊಂಡಿರೋದು ಏನಂದ್ರೆ ಒಂದು ಅಡಿಪಾಯ ಥರ ಇವಾಗ ಹಾಕ್ಕೊಂಡಿರೋದು. ಸೊ ಇನ್ನು ಅಚೀವ್ ಮಾಡೋದು ಸಿಕ್ಕಾಪಟ್ಟೆ ಇದೆ. ಎಷ್ಟೇ ಪ್ರಾಫಿಟ್ ಮಾಡಿದ್ರು ನಾರ್ಮಲ್ ಆಗಿ ಇರಬೇಕು ಅಂತ ಅನ್ನಿಸ್ತಾ ಇದೆ ಸರ್. ಡೆಫಿನೆಟ್ಲಿ ಸರ್. ಸರ್ ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಕೆರಿಯರ್ ಆಸ್ ಅ ಸ್ಟಾಕ್ ಮಾರ್ಕೆಟ್ ಬರೋಕ್ಕೆ ಮುಂಚೆ ನೀವು ಏನು ಮಾಡ್ತಾ ಇದ್ರಿ? ಆ ಸ್ಟಾಕ್ ಮಾರ್ಕೆಟ್ ಹೆಂಗೆ ಬಂದ್ರಿ? ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೆಂಗಿತ್ತು? ಸಪೋರ್ಟ್ ಮಾಡಿದ್ರ? ಪ್ರತಿಯೊಂದು ಪ್ರಶ್ನೆ ನಮ್ಮ ವೀಕ್ಷಕರು ಕೇಳ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಿ ಸರ್. ಸರ್ ನಾವು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲೇ. ಎಸ್ ಸರ್. ಬಟ್ ನಮ್ಮ ತಾಯಿಯವರು ಮೂಲತಃ ಬಂದ್ಬಿಟ್ಟು ತಿಪ್ಟೂರು, ತುಮಕೂರು ಡಿಸ್ಟಿಕ್ಕಿಂದ. ಬಟ್ ಲೋವರ್ ಮಿಡಲ್ ಕ್ಲಾಸಲ್ಲೇ ಆ್ಯಕ್ಚುಲಿ ನಾವು ಬೆಳೆದಿದ್ದೆಲ್ಲ. ಬಟ್ ಆದರೂ ನಮ್ಮ ತಾಯಿಯವರು ಏನು ಪ್ರಾಬ್ಲಮ್ ಮಾಡ್ದಿರ ಸಿಕ್ಕಾಪಟ್ಟೆ ಚೆನ್ನಾಗೇ ನೋಡಿಕೊಂಡು ಒಳ್ಳೆ ಎಜುಕೇಷನ್ ಕೊಟ್ಬಿಟ್ಟು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡ್ರು. ಸೊ 2015ರಲ್ಲಿ ನನ್ನ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿ, ಸೊ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದೇನೆ ನಾನು ಕಾರ್ಪೊರೇಟ್ ಫೀಲ್ಡ್ನ ಆಯ್ಕೆ ಮಾಡಿಕೊಂಡೆ. ಬಟ್ ಚಿಕ್ಕ ವಯಸ್ಸಿಂದನೂ ನನಗೇನಿತ್ತು ಅಂತಂದರೆ ಒಂದು ಬಿಸ್ನೆಸ್ ಮಾಡಬೇಕು, ಯಾರ ಕೈಗಡೆನೂ ಕೆಲಸ ಮಾಡಬಾರ್ದು ಅಂತ ಯಾವಾಗಲೂ ಅನ್ನಿಸ್ತಾ ಇತ್ತು. ಬಟ್ ನನಗೆ ಆಪರ್ಚುನಿಟಿ ಸಿಗ್ತಾ ಇರಲಿಲ್ಲ, ಯಾಕಂದರೆ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರ್ತಾಯಿತ್ತು. ಸೊ ಪ್ರತಿಯೊಂದು ನಾವೇ ಟೇಕ್ ಓವರ್ ಮಾಡಬೇಕಾದ್ರಿಂದ ಬಿಸ್ನೆಸ್ ಮಾಡೋಕ್ಕಾಗ್ದಿರ ನಾನು ಕೆಲ್ಸಕ್ಕೆ ಜಾಯ್ನ್ ಆದೆ. ಓಕೆ. ಸೊ ಆಲ್ಮೋಸ್ಟ್ 8 ಇಯರ್ಸ್ ನಾನು ಕಾರ್ಪೊರೇಟ್ ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಕೋವಿಡ್ ಟೈಮ್ ಎಲ್ರಿಗೂ ಪ್ರಾಬ್ಲಮ್ ಬಂದಿತ್ತು ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ಬಟ್ ನಮಗೆಲ್ಲ ಏನು ಸ್ಯಾಲ್ರಿ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಬಟ್ ಈ ಥರ ಯಾವಾಗಾದರೂ ನಮ್ಮ ಫೀಲ್ಡಲ್ಲೂ ಆಗ್ಬೋದು ಅಂತ ನನ್ನ ಮನಸ್ಸಲ್ಲಿ ಇತ್ತು ಆ್ಯಕ್ಚುಲಿ. ಕಾರ್ಪೊರೇಟ್ ಫೀಲ್ಡಲ್ಲೂ ಯಾವಾಗಲೂ ಜಾಬ್ ಗ್ಯಾರಂಟಿ ಏನಿರಲ್ಲ. ಬಟ್ ಆಲ್ಟರ್ನೇಟಿವ್ ಏನು ಅಂತ ನಾನು ನೋಡಬೇಕಾದ್ರೆ ಒಂದಿನ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೆ ಏನಾದ್ರು ಮಾಡಬೇಕು ಅಂತ. ಆ ಥರ ಟೈಮಲ್ಲಿ ಈಕ್ವಿಟಿ ಅನ್ನೋದು ಒಂದು ವಿಪ್ರೋದಲ್ಲಿ ಯಾರೋ ಒಬ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರು 1980s. 10,000 ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಇವಾಗ 750 ಕೋಟಿ 1000 ಕೋಟಿ ರೀಚ್ ಆಗಿದ್ದಾರೆ. ಸೊ ಯಾಕೆ ನಾವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂದ್ಬಿಟ್ಟು ಅಲ್ಲಿ ನನಗೆ ಆ್ಯಕ್ಚುಲಿ ಫ್ಲ್ಯಾಶ್ ಆಗಿ, ಸೊ ಅಲ್ಲಿ ಯೂಟ್ಯೂಬಲ್ಲೆಲ್ಲ ರಿಸರ್ಚ್ ಮಾಡಿ ಸ್ಟಾರ್ಟಿಂಗಿಂದನೇ ನಾನು ಈಕ್ವಿಟಿಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಬಂದಿದೆ. ಸೊ ನನ್ನ ಫಸ್ಟ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದೇನೆ ಎಸ್ ಬ್ಯಾಂಕಲ್ಲಿ. ಮಿಡ್ನೈಟ್ 12:30 ಆ್ಯಕ್ಚುಲಿ ನಾನು ಬೈ ಮಾಡಕ್ಕೆ ಹೋಗಿ ಅಲ್ಲಿ ಯಾವಾಗ ಬೈ ಎರರ್ ಬಂತು ಅಲ್ಲಿಂದ ಸೊ ಇಲ್ಲಿವರೆಗೂ ನನ್ನ ಜರ್ನಿ. ಒಂದು ಎರರ್ ಅಲ್ಲಿ ಸ್ಟಾರ್ಟ್ ಆದ ಜರ್ನಿ ಇವತ್ತು 63 ಲಕ್ಷದಲ್ಲಿ ನಿಂತಿದೆ. ಸೊ ತುಂಬಾ ಜನ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎಲ್ಲರೂ ಸ್ಟಾರ್ಟ್ ಮಾಡೋದೇ ಈಕ್ವಿಟಿ, ಜಸ್ಟ್ ಇನ್ವೆಸ್ಟಿಂಗ್ ಮಾಡ್ತಾರೆ. ಇನ್ವೆಸ್ಟಿಂಗ್ ಅಲ್ಲಿ ಸ್ವಲ್ಪ ಸುಮಾರಾಗಿ ಪ್ರಾಫಿಟ್ ಬರುತ್ತೆ. ಆಮೇಲೆ ಎಫ್&ಓಗೆ ಹೋಗ್ತಾರೆ. ಎಫ್&ಓದಲ್ಲಿ ಪಕ್ಕಾ ಲಾಸ್ ಆಗುತ್ತೆ, ಮತ್ತೆ ಮಾರ್ಕೆಟೇ ಬಿಟ್ಬಿಡ್ತಾರೆ. ಬಟ್ ನಿಮ್ಮ ಜರ್ನಿ ಆ ಥರ ಆಗಲಿಲ್ಲ. ಸೊ ನೀವು ಈಕ್ವಿಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ಎಫ್&ಓದಲ್ಲಿ ದುಡ್ಡು ಮಾಡಿದ್ದೀರಾ, ಮತ್ತೆ ಈಕ್ವಿಟಿಯಲ್ಲೂ ದುಡ್ಡು ಮಾಡ್ತಾ ಇದ್ದೀರಾ, ಎಫ್&ಓದಲ್ಲೂ ಮಾಡ್ತಾ ಇದ್ದೀರಾ. ಸೊ ಓವರಾಲ್ ಇವರ ಪ್ರಾಫಿಟಬಲ್ ಜರ್ನಿ ಇದೆ. ಸೊ ಈ ಜರ್ನಿ ಇಷ್ಟು ದೊಡ್ಡ ಜರ್ನಿ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡಿದ್ದೀರಾ? ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಸರ್. ಬಟ್ ನಾನು ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ 20 ಇಯರ್ಸ್ ಆದಮೇಲೆ ಒಂದು ಒಳ್ಳೆ ಪ್ರಾಫಿಟ್ ಮಾಡಬೇಕು ಅಂತ. ಬಟ್ ವಿತಿನ್ 2 ಇಯರ್ಸಲ್ಲಿ ಈ ಪ್ರಾಫಿಟ್ ಮಾಡೋಕ್ಕೆ ಕಾರಣ ಏನಂತಂದರೆ ನಾನು ಜಾಸ್ತಿ ಫೋಕಸ್ ಮಾಡಿದ್ದು ಈಕ್ವಿಟಿಲಿ. ಯಾವುದೇ ಕಾರಣಕ್ಕೂ ನಾನು ಎಫ್&ಓ ಆಗಲಿ ಅಥವಾ ಕಾಲ್ಸ್ ಕೊಡ್ತಾರಲ್ಲ ಆ ಥರ ಎಲ್ಲ ನಾನು ಯಾವತ್ತೂ ಮಾಡಲಿಲ್ಲ. ಸೊ ನಾನು ರಿಸರ್ಚ್ ಮಾಡಿ ನಾನು ಎಜುಕೇಟ್ ಮಾಡಿಕೊಂಡು ನಾನು ಮಾಡಿದ್ರಿಂದ ಆ್ಯಕ್ಚುಲಿ ಇವಾಗ ಇಷ್ಟು ಪ್ರಾಫಿಟ್ ಇರೋಕ್ಕೆ ಕಾರಣ ಸರ್. ಎಸ್ ಸರ್. ಸೊ ನಮ್ಮ ಟಿಡಿ ಅಕಾಡೆಮಿ ಬಗ್ಗೆ ಹೆಂಗೆ ಗೊತ್ತಾಯಿತು? ಟಿಡಿ ಅಕಾಡೆಮಿಗೆ ಹೆಂಗೆ ಬಂದ್ರಿ? ಸೊ ಹೌ ಡಿಡ್ ಯು ಜರ್ನಿ ಸ್ಟಾರ್ಟ್?
ಸರ್ ಆ್ಯಕ್ಚುಲಿ ನಾನು ಇವಾಗ ಈಕ್ವಿಟಿಲೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದು, ಬಟ್ ಯೂಟ್ಯೂಬಲ್ಲಿ ಯಾವಾಗಲೂ ನೋಡ್ತಾ ಇದ್ದೆ F&O ಅಂತ. ಏನಿದೆ F&O ಅಂತ ನೋಡಬೇಕಾದ್ರೆ ಸ್ಟಾರ್ಟಿಂಗ್ ಆ್ಯಕ್ಚುಲಿ ಬಂದಿದ್ದೇನೆ ನಿಮ್ಮ ಅಕಾಡೆಮಿ, TD ಅಕಾಡೆಮಿ. ಸೊ ನೋಡ್ತಾನೆ ಇದ್ದೆ. ಇವಾಗ ಏನು ಹೇಳ್ತಾರೆ, ಇವಾಗ ಅಡುಗೆ ಎಷ್ಟೇ ಚೆನ್ನಾಗಿದ್ರು ನಾನು ಉಪ್ಪಿಲ್ಲ ಅಂದರೆ ಬಂದ್ಬಿಟ್ಟು ಅದಕ್ಕೆ ಮಜಾವೇ ಇರಲ್ಲ. ಸೊ ಈಕ್ವಿಟಿನೂ ಹಂಗೇನೆ. ಈಕ್ವಿಟಿ ನೀವು ಹೆಂಗೆ ಮಾಡಿದ್ರು F&O ಅನ್ನೋ ಒಂದು ಫ್ಲೇವರ್ ಇರಬೇಕು. ಸೊ ಅದು ಕಲ್ತ್ರೆ ನಿಮಗೆ ಕಂಪ್ಲೀಟಾಗಿ 100% ನಾವು ಮಾರ್ಕೆಟಲ್ಲಿ ಸಸ್ಟೈನ್ ಆಗೋಕ್ಕಾಗೋದು, ಅಟ್ಲೀಸ್ಟ್ ಹೆಡ್ಜ್ ಮಾಡೋದಕ್ಕಾದ್ರೂ. ಸೊ ಆ ಒಂದು ಕಾರಣದಿಂದ ನಾನು ಲಾಸ್ಟ್ ಇಯರ್ ಜೂನ್ ಬ್ಯಾಚಲ್ಲಿ, ನಮ್ಮದು ಸೆಂಚುರಿ ಬ್ಯಾಚ್ ಅಂತಾನೆ ಫೇಮಸ್ ಆ್ಯಕ್ಚುಲಿ, ಆ ಬ್ಯಾಚಲ್ಲಿ ನಾನು ಜಾಯ್ನ್ ಆಗಿದೆ ಸರ್. ಗ್ರೇಟ್ ಸರ್. ಸೊ ಅದಾದಮೇಲೆ TD ಜರ್ನಿ ಮುಂಚೆ ಈಕ್ವಿಟಿ ಮಾಡ್ತಾ ಇದ್ರಿ, TD ಜರ್ನಿ ಆದಮೇಲೆ F&O ಸ್ಟಾರ್ಟ್ ಮಾಡಿದ್ರೆ. ಹೌದು. ಸೊ ಅದರಲ್ಲೂ ಏನಾದ್ರು ಏರುಪೇರು ಏನಾದ್ರು ನೋಡಿದ್ರಾ? ಖಂಡಿತ ಸರ್. ಈಕ್ವಿಟಿ ಅಂತಾನೆ, F&O ಅಂತಾನೆ ಅಲ್ಲ, ಈಕ್ವಿಟಿಯಲ್ಲೂ ಸಹ ನಾನು ಏರುಪೇರೆಲ್ಲ ನೋಡಿದ್ದೀನಿ. ಸೊ ಎಷ್ಟೇ ಇವಾಗ ಒಂದು ಪ್ರಾಫಿಟ್ ನಾವು ಮಾಡಬೇಕಾದ್ರೆ ಸಣ್ಣ ಲಾಸ್ ಮಾಡ್ಕೊಂಡ್ವಿ ಅಂತ ನಾವು ಡಿಸಪಾಯಿಂಟ್ ಮಾಡ್ಕೊಳಕ್ಕೆ ಹೋಗಲೇಬಾರ್ದು. ಸಣ್ಣ ಲಾಸಸ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾವು ಯಾವತ್ತೂ ಭಯ ಬೀಳಕ್ಕೆ ಹೋಗ್ಬಾರ್ದು. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಬಿಸ್ನೆಸ್ ಮಾಡಿದ್ರು ಸೊ ನಮ್ಗೆ ಎಷ್ಟೊಂದು ಎಕ್ಸ್ಪೆನ್ಸಸ್ ಬೀಳುತ್ತೆ. ಅದಕ್ಕೆ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಗಿರ್ಬೋದು, ಎಲೆಕ್ಟ್ರಿಕ್ ಬಿಲ್ ಆಗಿರ್ಬೋದು, ಒಂದು ರೆಂಟ್ ಪೇ ಮಾಡ್ಬೋದಾಗಿರ್ಬೋದು, ಪ್ರತಿಯೊಂದು ಬೀಳುತ್ತೆ. ನಾವು ಲಾಸ್ ಏನಾದ್ರು ನಾವು ಆದವಾಗ ನಾವು ಅದನ್ನೇ ಅನ್ಕೋಬೇಕು, ಇದಕ್ಕೆ ನಾವು ಸಮಥಿಂಗ್ ಏನಾದ್ರು ಒಂದು ಎಕ್ಸ್ಪೆನ್ಸಸ್ ನಾವು ಮಾಡ್ತಾ ಇದೀವಿ, ಆ ಥರ ನಮಗೆ ನಾವೇ ಮೋಟಿವೇಟ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು. ಇಲ್ಲ ಅಂದರೆ ಬಂದ್ಬಿಟ್ಟು ಅದರಿಂದ ಓವರ್ಕಮ್ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಸರ್. ಯುದ್ಧ ಗೆಲ್ಬೇಕಾದ್ರೆ ರಕ್ತ ನೋಡಲೇಬೇಕು, ಸ್ಟಾಕ್ ಮಾರ್ಕೆಟ್ ಬಂದವ್ರು ಲಾಸ್ ನೋಡಲೇಬೇಕು. ಬಟ್ ಲಾಸಸ್ನ ಕಡಿಮೆ ಮಾಡ್ಕೋಬೇಕು, ಪ್ರಾಫಿಟ್ನ ಜಾಸ್ತಿ ಮಾಡ್ಕೋಬೇಕು. ಇಷ್ಟೇ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಮಂತ್ರ. ಸರ್ ಫಸ್ಟ್ ನಿಮ್ಮ P&L ನೋಡ್ಬಿಡೋಣ, ಯಾಕಂದರೆ ಎಲ್ಲರೂ ವಿಡಿಯೋದಲ್ಲಿ ಕ್ಯೂರಿಯಸ್ ಆಗಿ ನೋಡ್ತಾರೆ ಎಷ್ಟಿದೆ ಅಂತ. ಸೊ ನೋಡ್ಬೋದು ಏಂಜಲ್ ಬ್ರೋಕಿಂಗು. ಸೊ ಲಾಗಿನ್ ಮಾಡಿದ್ದೀವಿ. ಕಳೆದ ಒಂದು ಮೇ, ಜೂನ್, ಜುಲೈ 3 ಮಂತ್ಸಲ್ಲಿ 15 lakhs ಪ್ರಾಫಿಟ್ ಮಾಡಿದ್ದೀರಾ ಸರ್. ಆಲ್ಮೋಸ್ಟ್ ವಿ ಕ್ಯಾನ್ ಸಿ 14.64 ಇದೆ ರಿಯಲೈಸ್ಡು. ಆ್ಯಂಡ್ ಆಲ್ಮೋಸ್ಟ್ ಚಾರ್ಜಸ್ ಎಲ್ಲ 70,000 ಆಗಿದೆ. ಇದು ಎಷ್ಟು ಕ್ಯಾಪಿಟಲ್ ಮಾಡಿರೋದು ಈ ಟ್ರೇಡ್? ಸೊ ಈ ಟ್ರೇಡ್ ಕಂಪ್ಲೀಟಾಗಿ ಒಂದು ಅರೌಂಡ್ 30 lakhs ಮಾಡಿರೋದು. ಇದು ಬರೀ 4 ಮಂತ್ಸಲ್ಲಿ ನಾನು ಆ್ಯಕ್ಚುಲಿ ಮಾಡಿರೋದು. ಆಗಸ್ಟ್ ಮಂತಲ್ಲೂ ಇವಾಗ ಮಾಡ್ತಾ ಇದ್ದೀನಿ. ಅದು ಇನ್ನೂ ಆ್ಯಕ್ಚುಲಿ ನಾನು ವಿಡ್ರಾ ಮಾಡಿಲ್ಲ, ಬುಕ್ ಮಾಡಿಲ್ಲ ಪ್ರಾಫಿಟು. ಸೊ ಜಸ್ಟ್ 3 ಮಂತ್ಸಲ್ಲಿ ನಾನು ಮಾಡೋದು ಬರೀ ಈಕ್ವಿಟೀಸಲ್ಲಿ, ಏಂಜಲ್ ಒನ್ನಲ್ಲಿ ಸರ್. ಸೊ ಜುಲೈ ತಿಂಗಳಲ್ಲಿ 16 ಲಕ್ಷ ಪ್ರಾಫಿಟ್ ಮಾಡಿದೆ. ಹೌದು ಸರ್. ಸೊ ಯಾವ ಸ್ಟ್ರಾಟಜಿ ಏನು ಅಂತ ನಾನು ಆಮೇಲೆ ಕೇಳ್ತೀನಿ. ಫಸ್ಟ್ ನಿಮ್ಮದು P&L ಫುಲ್ ನೋಡ್ಬಿಡೋಣ. ನೆಕ್ಸ್ಟು ಇದು ಗ್ರೋ ಅಂತಿದೆ. ಸೊ ಅಗೇನ್ ಎನ್ ಸಿ ದ ನೇಮ್ ಜಗದೀಶ್ ಬಾಲರಾಜ್ ಅಂತ ಅವ್ರ ಹೆಸರು. ಸೊ ಇದು ಗ್ರೋ ಅಲ್ಲಿ ಏನು ಪ್ರಾಫಿಟ್ ಇದೆ ತೋರಿಸಿ. ಸೊ ಗ್ರೋ ಅಲ್ಲಿ ನಮಗೆ ಡೈರೆಕ್ಟಾಗಿ ತೋರಿಸಲ್ಲ. ಹೌದು ಸರ್, ಡೈರೆಕ್ಟ್. ಸೊ ಎಕ್ಸೆಲ್ ಅಲ್ಲಿ ಡೌನ್ಲೋಡ್ ಮಾಡಿ ತೋರಿಸಬೇಕು. ಸೊ ನೋಡ್ಬೋದು ವೀಕ್ಷಕರು, ಡೈರೆಕ್ಟಾಗಿ ನಾವು ಎಕ್ಸೆಲ್ ಡೌನ್ಲೋಡ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ 39 lakhs ಪ್ರಾಫಿಟ್ ಇದೆ. ಹೌದು. ಸೊ ಈಕ್ವಿಟಿಯಲ್ಲಿ 39 lakhs ಪ್ರಾಫಿಟ್ ಮಾಡಿದ್ದಾರೆ ಗ್ರೋ ಅನ್ನೋವಂಥ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ. ಸೊ ಈಕ್ವಿಟಿಯಲ್ಲಿ 39 lakhs ಇದೆ. ನೆಕ್ಸ್ಟ್ F&Oದಲ್ಲಿ ಏನಿದೆ ಸರ್? F&O. ಸೊ ನೋಡ್ಬೋದು ವೀಕ್ಷಕರು. ಸರ್ ಅದು ತೋರಿಸ್ಬಿಡಿ ಸರ್ ಇನ್ನೊಂದ್ಸತಿ ಎಕ್ಸೆಲ್. ಈಕ್ವಿಟಿಯಲ್ಲಿ ಅವರು ಪ್ರಾಫಿಟ್ ಮಾಡಿದ್ದು 39 lakhs ಪ್ರಾಫಿಟ್. ಆ್ಯಂಡ್ 1,50,000 ಚಾರ್ಜಸ್ ಸಹ ಕಟ್ಟಿದ್ದಾರೆ. ಆ್ಯಂಡ್ ಯಾವ ಸ್ಟಾಕ್ಸಲ್ಲಿ ಮಾಡಿದ್ದಾರೆ ಸೊ ಅಂತ ನೋಡ್ಬೋದು. ಇದರಲ್ಲಿ ಎಲ್ಲನೂ ಇದೆ, ರೈಲ್ವೆಯಿಂದ ಹಿಡಿದು, ಸೊ EVಯಿಂದ ಹಿಡಿದು ಇಂಡಿಯನ್ ರಿನ್ಯೂವಬಲ್ ಎನರ್ಜಿ, IREDA ಎಲ್ಲನೂ ಇದೆ. ಸೊ ನೋಡ್ಬೋದು 39 lakhs ಪ್ರಾಫಿಟ್. ಎಸ್ ಸರ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ IDFC ಫಸ್ಟ್ ಬ್ಯಾಂಕಿಂದ ಸರ್ ಆ್ಯಕ್ಚುಲಿ. ಎಸ್. ಸೊ ಅದರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಫಿಟ್ ನಾನು ಮಾಡೋಕ್ಕಾಗಿದ್ದು. ಓಕೆ. ಸೊ ಇದು ಈಕ್ವಿಟಿ F&Oದಲ್ಲಿ. ಎಸ್ ಸರ್. ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ನೋಡ್ಬೋದು. ಸೊ ನಾವು 2023, 2024 ಈ ಫಿನಾನ್ಷಿಯಲ್ ಇಯರಲ್ಲಿ ಸೊ 13 lakhsವರೆಗೂ ಪ್ರಾಫಿಟ್ ತೋರಿಸ್ತಾ ಇದೆ. ಸೊ 13 lakhs, 39 lakhs ಪ್ಲಸ್ 15 lakhs ಅಂತ ಅಂದ್ಕೊಂಡ್ರು. ಸೊ ರಫ್ಲಿ ಅದು ಸೊ 39 ಇಲ್ಲೊಂದು 13 ಮಾಡಿದ್ರು ಇಟ್ ಕಮ್ಸ್ ಟು 52 ಪ್ಲಸ್ 15 ಮಾಡಿದ್ರು ಸೊ ಒಂದು 65-66 lakhsವರೆಗೂ ಪ್ರಾಫಿಟ್ ಬರ್ತಾ ಇದೆ. ಸೊ 66 ಲಕ್ಷ ಪ್ರಾಫಿಟ್ ಕಾಣಿಸ್ತಾ ಇದೆ, ವಿಚ್ ಈಸ್ ಅ ಗ್ರೇಟ್ ರಿಟರ್ನ್ಸ್ ಅಂತ ಹೇಳ್ಬೋದು. ಸೊ ಇದಕ್ಕೆಲ್ಲ ನೀವು ಬಳಸಿದ್ದು ಕ್ಯಾಪಿಟಲ್ ಎಷ್ಟಿದೆ ಸರ್? ಸರ್ ನನ್ನ ಓವರ್ ಆಲ್ ಕ್ಯಾಪಿಟಲು 25L. ಸೊ 25 lakhsಯಿಂದ 2 ವರ್ಷನಾ? 2 ವರ್ಷ ಅವಧಿ ಸರ್. 2 ವರ್ಷದಲ್ಲಿ 25 ಲಕ್ಷ ಇಟ್ಕೊಂಡು ಜಗದೀಶ್ ಅನ್ನೋ ಒಬ್ಬ ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾ ಇರೋದು ನಾರ್ಮಲ್ IT ಎಂಪ್ಲಾಯ್ ನಿಮ್ಮ ಥರನೇ. ಸೊ ಅವ್ರೇನು IIT, IIM ಎಲ್ಲ ಓದಿಲ್ಲ, ನಾರ್ಮಲ್ ಪರ್ಸನ್ ಅಲ್ಲ ಸರ್. ಹೌದು ಸರ್. ನಮ್ಮ ಥರ ಮಿಡಲ್ ಕ್ಲಾಸ್ ಎಲ್ಲರಿಗಿಂತ ಲೋವರ್ ಮಿಡಲ್ ಕ್ಲಾಸ್. ಸೊ ನಮ್ಮ ಥರ ನಾರ್ಮಲ್ ವ್ಯಕ್ತಿ ಒಬ್ರು IT ಪ್ರೊಫೆಷನ್ನು, IT ಕೆಲಸದಲ್ಲೇ ಸುಮಾರಾಗಿ ಸ್ವಲ್ಪ ಸಂಪಾದನೆ ಮಾಡ್ಕೊಂಡು, ಎಷ್ಟು ವರ್ಷ ಸಂಪಾದನೆ? 8 years ಸರ್. 8 years. 8 years ಕಷ್ಟಪಟ್ಟು ಒಂದು ಸ್ವಲ್ಪ ಸೇವಿಂಗ್ಸನ್ನು ಮಾಡಿಕೊಂಡು
ಕರೋನಾ ಟೈಮಲ್ಲಿ ಇದೇನೋ ಸ್ಟಾಕ್ ಮಾರ್ಕೆಟ್ ಅಂತ ಬಂದು ಅದರಲ್ಲಿ ಕರೆಕ್ಟಾಗಿ ತಿಳ್ಕೊಂಡು ಇವತ್ತು 66 ಲಕ್ಷ ಪ್ರಾಫಿಟ್ ಮಾಡಿ ನಿಮ್ಮ ಮುಂದೆ ಕೂತಿದ್ದಾರೆ. ಸೊ ಈಸ್ ಫ್ರಮ್ TD ಅಕಾಡೆಮಿ, ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ವಿತ್ ಮಿಸ್ಟರ್ ಜಗದೀಶ್. ಎಸ್ ಸರ್. ಸೊ ಇದು ನೀವು ಹೇಳಿದ್ರಿ ಸ್ಟಾರ್ಟಿಂಗಲ್ಲೇ ನಾನು ಕೇಳಿದೆ ಹೆಂಗೆ ಅನಿಸ್ತಾ ಇದೆ ಅಂದರೆ ಏನು ನಾರ್ಮಲ್ ಆಗಿ ಅನಿಸ್ತಾ ಇದೆ ಅಂದರು. ಬಟ್ ನಿಮ್ಗೆ ಅದು ನಾರ್ಮಲ್ ಅನಿಸ್ತಾ ಇದೆ, ಬಟ್ ಅಲ್ಲಿ ಕೂತಿರೋರಿಗೆ ನಾರ್ಮಲ್ ಅನಿಸ್ತಾ ಇಲ್ಲ. ಸೊ ನಿಮಗೂ ನಾರ್ಮಲ್ ಅನಿಸ್ಬೇಕಾದ್ರೆ ಡೆಫಿನೆಟ್ಲಿ ಓನ್ಲಿ ನಾಲೆಜ್ ಈಸ್ ದ ಪವರ್. ನಾಲೆಜ್ ಗೇನ್ ಮಾಡಿ ನೆಕ್ಸ್ಟ್ ನಿಮಗೂ 66 ಲಕ್ಷ ಏನೂ ಅನಿಸಲ್ಲ ನಿಮಗೂ. ಸೊ ಅದು ಯಾವ ಥರ ನಾವು ನಾಲೆಜ್ ಪಡ್ಕೊಳ್ಳೋದು, ಸೊ ಯಾವ ಥರ ನಾಲೆಜ್ ಗೇನ್ ಮಾಡಿದರೆ ಇವ್ರು 66 ಲಕ್ಷ ಮಾಡಿರೋ ರಹಸ್ಯ ಏನಿದೆ ತಿಳ್ಕೊಳ್ಳೋಣ. ಎಸ್ ಸರ್, ಏನು ಸೀಕ್ರೆಟ್ ಸರ್ ಅದರಲ್ಲಿ? ಸರ್ ಆ್ಯಕ್ಚುಲಿ ಇವಾಗ ಹೇಳ್ತಿರಲ್ಲ 66 ಲಕ್ಷಕ್ಕೆ ನಿಮ್ಗೆ ಏನು ಅನ್ನಿಸ್ತಾ ಇಲ್ವಾ ಅಂತ. ನನ್ನ ಡ್ರೀಮ್ ಇರೋದು ಆ್ಯಕ್ಚುಲಿ ಬಿಗ್ ಸರ್. ಒಬ್ಬ ಲೋವರ್ ಮಿಡಲ್ ಕ್ಲಾಸಲ್ಲಿ ಹುಟ್ಟಿರೋ ಒಬ್ಬ ವ್ಯಕ್ತಿಗೂ ಕೂಡ ಒಂದಲ್ಲ ಒಂದಿನ 1000 ಕೋಟಿ ಮಾಡಬೇಕು, ಮಾಡ್ಬೋದು ಅಂತ ನಾವು ಆ್ಯಕ್ಚುಲಿ ತೋರಿಸ್ಬೋದು. ಇಟ್ಸ್ ವೆರಿ ಸಿಂಪಲ್ ಸರ್. ನಮಗಿರೋ ಇವಾಗ ಕ್ಯಾಪಿಟಲ್ಲಿ ತಿಂಗಳಿಗೆ 4% ಮಾಡಿದ್ರು ಆನ್ ಆ್ಯಾವ್ರೇಜ್ ಇಯರ್ಲಿ ಬಂದ್ಬಿಟ್ಟು ಒಂದು 48% ನಾವು ಮಾಡ್ಬೋದು. ಇದೇ ಥರ ನಾವು ಕನ್ಸಿಸ್ಟೆಂಟಾಗಿ ಮಾಡ್ಕೊಂಡು ಹೋದರೆ 20 ಇಯರ್ಸ್ಗೆ ನಾವು ಸಹ 1000 ಕೋಟಿ ರೂಪಾಯಿ ಮಾಡಲೇಬೋದು. ಅದು ನನ್ನ ಡ್ರೀಮ್ ಸರ್ ಆ್ಯಕ್ಚುಲಿ. ಆವಾಗ ನಾನು ನಿಮ್ಮ ಜೊತೆ ಕುತ್ಕೊಂಡು ಮಾತಾಡಬೇಕು ಅನ್ನೋದು ನನ್ನ ಡ್ರೀಮ್ ಇದೆ ಆ್ಯಕ್ಚುಲಿ. ಡೆಫಿನೆಟ್ಲಿ ಸರ್, ಗ್ರೇಟ್. ಇಟ್ಸ್ ಅ ಗ್ರೇಟ್ ಥಿಂಗ್. ಸೊ ಇವಾಗ ಎಲ್ಲರ ಪ್ರಶ್ನೆ ಏನಂದರೆ ಈ 66 ಲಕ್ಷ ಹೆಂಗೆ ಮಾಡಿದ್ರಿ, ಯಾವ ರೀತಿ ಮಾಡಿದ್ರಿ? ಸೊ ಟೆಲ್ ಮಿ ದ ಆನ್ಸರ್ ಅಂತಾರೆ. ವೆರಿ ಸಿಂಪಲ್ ಸರ್, ಈಕ್ವಿಟಿಯಲ್ಲೇ ಮಾಡಿದ್ದು. ನಾನು ಏನು ಮಾಡ್ಕೊಂಡೆ ಅಂದರೆ ನನ್ನ ಓವರ್ ಆಲ್ ಕ್ಯಾಪಿಟಲಿ ನಾನು 3 ಥರ ಸೆಗ್ಮೆಂಟ್ ಮಾಡ್ಕೊಂಡೆ. ಒಂದು ಆಪರ್ಚುನಿಟಿ ಫಂಡ್ ಅಂತ ಮಾಡ್ಕೊಂಡೆ, ಇನ್ನೊಂದು ಬಂದ್ಬಿಟ್ಟು ಅಗ್ರೆಸಿವ್ ಆಗಿ ಮಾಡೋಕೆ ಅಂತ ಮಾಡ್ಕೊಂಡೆ, ಇನ್ನೊಂದು ಸಿಂಪಲ್ ಆಗಿ ಮಾರ್ಕೆಟ್ ಯಾವಾಗ RSI 30ಗೆ ಬರುತ್ತೋ ಆವಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕು, RSI 70ಗೆ ಬಂದಾಗ ಎಕ್ಸಿಟ್ ಆಗಬೇಕು. ಆಪರ್ಚುನಿಟಿ ಫಂಡ್ ಅಂದಾಗ ಫಾರ್ ಎಕ್ಸಾಂಪಲ್ ಇವಾಗ ತಾನೇ ಲಾಸ್ಟ್ ವೀಕು ಸಿಕ್ಕಾಪಟ್ಟೆ ಮಾರ್ಕೆಟ್ ಬೀಳುವಾಗ ನಾವು ಏನು ಮಾಡಬೇಕು, ಫಂಡ್ನ ನಾವು ಆ್ಯಕ್ಚುಲಿ ಆಪರ್ಚುನಿಟಿ ಫಂಡ್ ಅಂತ ಇಟ್ಕೋಬೇಕು. ಅವಾಗ ನಾವು ಹಾಕೊಂಡಾಗ ಆಬ್ವಿಯಸ್ಲಿ ನಾವು ದುಡ್ಡು ಮಾಡ್ತೀವಿ. ಜನಗಳ ಸೈಕಾಲಜಿ ಹೆಂಗಂತ ಅಂದರೆ ಟ್ರೈನ್ ನಿಂತಿರುವಾಗ ಬಂದ್ಬಿಟ್ಟು ಯಾರು ಬೋರ್ಡ್ ಆಗಕ್ಕೆ ಹೋಗಲ್ಲ. ಟ್ರೈನ್ ಫುಲ್ ಸ್ಪೀಡಾಗಿ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ಬೋರ್ಡ್ ಆಗಕ್ಕೆ ಹೋಗ್ತಾರೆ, ಬಿದ್ದುಬಿಡ್ತಾರೆ. ಹಾಗೆ ಮಾರ್ಕೆಟ್ ಸ್ಕೈ ರಾಕೆಟ್ ಇದ್ದಾಗ ಯಾರು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಹೋಗ್ತಾರೆ. ಬಾಟಮಲ್ಲಿ ಇದ್ದಾಗ ಯಾರು ಸಹ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆ ಥರ ಮಾಡಿದಾಗ್ಲೇ ನಾವು ಇನ್ವೆಸ್ಟ್ ಮಾಡಿದಾಗ್ಲೇ ಪ್ರಾಫಿಟ್ ಮಾಡೋಕ್ಕಾಗೋದು ಅಂತ ನಾನು ಹೇಳ್ತೀನಿ ಸರ್. ಇದು ಹೆಂಗಂದ್ರೆ ಬಸ್ ಹೋಗ್ತಾ ಇರ್ತದೆ, ಹೌದು, ಇದು ಯಾವ ಕಡೆ ಹೋಗುತ್ತೆ ಯಲಹಂಕ ಅತ್ತೆ ಅಂತ ಅವಾಗ ಹತ್ತೋದು. ಹೌದು, ಅಲ್ಲಿ ಬೋರ್ಡ್ ಹಾಕಿ ನೀಟಾಗಿ ನಿಲ್ಸಿರ್ತಾರೆ ಬಸ್, ಅವಾಗ ಹತ್ತಲ್ಲ. ಹೌದು, ಅವಾಗ ಡೌಟ್ ಬಸ್ ಯಲಹಂಕಕ್ಕೆ ಹೋಗುತ್ತಾ ಇಲ್ಲ ಶ್ರೀಲಂಕಕ್ಕೆ ಹೋಗುತ್ತಾ ಡೌಟ್ ಇರ್ತದೆ. ಹೌದು, ಅದು ಹೋಗೋ ಬಸ್ ನೋಡ್ಕೊಂಡು ಇದು ಯಲಹಂಕ ರೂಟೇ ಹೋಗ್ತಾ ಇದೆ ನೋಡ್ಕೊಂಡು ಹತ್ಕೊಳ್ಳೋಣ ಅಂತ ಹೋಗ್ತಾರೆ. ಸೊ ಅಷ್ಟರಲ್ಲಿ ಬಸ್ ಹತ್ತಕ್ಕೆ ಹೋಗಿರ್ತಾರೆ, ಬಿದೋಗ್ತಾರೆ. ಆಮೇಲೆ ಹಂಗೆ 2 ದಿನಕ್ಕೆ ಮಾರ್ಕೆಟ್ ಸಿಕ್ಕಾಪಟ್ಟೆ ಬಿದೋಗ್ಬಿಡುತ್ತೆ. ರೆಡ್ ನೋಡಿದ ತಕ್ಷಣ ಸೆಲ್ ಆಫ್ ಮಾಡ್ಬಿಡ್ತಾರೆ ಭಯದಿಂದ. ಫ್ರಸ್ಟ್ರೇಷನ್. ಹೌದು, ರೆಡ್ ಅಲ್ಲಿ ನೋಡಕ್ ಆಗಲ್ಲ. ಯಾರೋ ಒಬ್ರು ಸ್ಟೂಡೆಂಟ್ ಸರ್ ಫಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ರಂತೆ, 10,000 ರೂಪಾಯಿ ರೆಡ್ ಅಲ್ಲಿ ಬಂತಂತೆ. ರೆಡ್ ಅಲ್ಲಿ ನೋಡಕ್ ಆಗಲ್ಲ ಅಂತ ಟ್ರೇಡ್ ಮಾಡಿ 2 ಲಕ್ಷ ಕಳ್ಕೊಂಡ್ಬಿಟ್ರಂತೆ. ರೆಡ್ ಅಲ್ಲಿ ನೋಡಕ್ ಆಗ್ದಿರೋ ಯುದ್ಧ ಮಾಡಕ್ ಬಂದವರು ರಕ್ತ ನೋಡಕ್ ನಿಮ್ಗೆ ಧೈರ್ಯ ಇಲ್ಲ ಅಂದ್ರೆ ಶೇರ್ ಮಾರ್ಕೆಟ್ ಏನಕ್ಕೆ ಬರ್ತೀರಾ? ಯುದ್ಧಕ್ಕೆ ಏನಕ್ಕೆ ಹೋಗ್ತೀರಾ? ಶೇರ್ ಮಾರ್ಕೆಟ್ ಒಂದು ಯುದ್ಧ. ಇಲ್ಲಿ ರೆಡ್ ಅನ್ನೋದು ನೀವು ನೋಡ್ಲೇಬೇಕು, ನೀವು ನೋಡ್ಬೇಕು, ನಾನು ನೋಡ್ಬೇಕು. ರೆಡ್ ಅನ್ನೋದನ್ನ ಡೈಜೆಸ್ಟ್ ಮಾಡ್ಕೋಬೇಕು. ಸೊ ಎಂತ ದೊಡ್ಡ ಅಂಬಾನಿ ಅದಾನಿಗೆ ಲಾಸಸ್ ಅನ್ನೋದು ಇರ್ತದೆ, ಇನ್ನು ನಮ್ಗೆಲ್ಲ ಇನ್ಯಾವ ಲಾಸಸ್ ಹೇಳಿ? ಸೊ ಶೇರ್ ಮಾರ್ಕೆಟ್ ಅಲ್ಲಿ 10 ಟ್ರೇಡಲ್ಲಿ ನೀವು 8 ಗೆದ್ರು ಇವರ ಸಕ್ಸಸ್ಫುಲ್ ಟ್ರೇಡರ್. 2 ಟ್ರೇಡಲ್ಲಿ ನಂದು 1 ಲಕ್ಷ ಹೋಗಿರ್ತದೆ, ನಿಮ್ದು 1 ಲಕ್ಷ ಹೋಗಿರ್ತದೆ. ಅದನ್ನ ತಡ್ಕೊಳ್ಳೋ ಕೆಪಾಸಿಟಿ ಇರಬೇಕಲ್ಲ. ಸೊ ಇಲ್ಲಿ 1 ಲಕ್ಷ ಹೋಗುತ್ತೆ ಅಂದ್ರೆ 1 ಲಕ್ಷ ನಿಮ್ದು ಹೋಗಲ್ಲ, ನಿಮ್ಮ ಕ್ಯಾಪಿಟಲ್ ಮೇಲೆ. ನಂದು 1 ಕೋಟಿ ಇದ್ರೆ 1 ಕೋಟಿಯಲ್ಲಿ 1 ಲಕ್ಷ ಕಳ್ಕೊಳ್ಳೋಷ್ಟು ಕೆಪಾಸಿಟಿ ನನಗಿದೆ. ನಿಮ್ದು 1 ಲಕ್ಷ ಇದ್ರೆ ನೀವು 1,000 ರೂಪಾಯಿ ಕಳ್ಕೊಳ್ಳೋಷ್ಟು ಕೆಪಾಸಿಟಿ ನಿಮ್ಗೆ ಇರಬೇಕಾಗುತ್ತೆ. ಸೊ 1,000 ಹೋಯ್ತು ಅಂತ ನಿದ್ದೆ ಬರಲ್ಲ, ನನಗೆ BP ಶುಗರ್ ಜಾಸ್ತಿ ಆಗ್ತಾ ಇದೆ, ಸೊ ನಂಗೆ ಟೆನ್ಷನ್ ಆಗ್ತಾ ಇದೆ, ಸೊ ಊಟ ಗ್ಯಾಸ್ಟ್ರಿಕ್ ಸಮಸ್ಯೆ, ಊಟ ಸೇರ್ತಾ ಇಲ್ಲ, ಇದೆಲ್ಲ ಅಂತಾರೆ. ಸೊ ಸ್ಟಾಕ್ ಮಾರ್ಕೆಟ್ ಯಾರೇ ಬಿಗಿನಿಂಗ್ ಬಂದರೂ ಇದೆಲ್ಲ ಫೇಸ್ ಮಾಡಲೇಬೇಕು. ನಿದ್ದೆ ಬರಲ್ಲ, ಗ್ಯಾಸ್ಟ್ರಿಕ್ ಸಮಸ್ಯೆ, ಊಟ ಸೇರಲ್ಲ, ಊಟ ಅದು ಜೀರ್ಣ ಆಗಲ್ಲ, ಇದೆಲ್ಲ ಇದ್ದೇ ಇದಿರುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆ ಟೆನ್ಷನ್ ಅನ್ನೋದು ಪ್ರತಿಯೊಬ್ಬರು ಪ್ರತಿ ಫೀಲ್ಡ್ಗೆ ಹೋದಾಗೂ ಟೆನ್ಷನ್ ಇದ್ದಿರ್ತದೆ. ಬಿಕಾಸ್ ಇದೊಂದು ಹೊಸ ವ್ಯಾಪಾರ. ಸೊ ಗುಜರಾತಿಗಳ ಬ್ಲಡ್ಡಲ್ಲೇ ಶೇರ್ ಮಾರ್ಕೆಟ್ ಇದೆ, ಮಹಾರಾಷ್ಟ್ರದವ್ರ ಬ್ಲಡ್ಡಲ್ಲೇ ಶೇರ್ ಮಾರ್ಕೆಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಯಾಕಿಲ್ಲ ಅಂದರೆ ನಮ್ಮ ತಂದೆಯವರು ಆಗಲಿ ತಾತವ್ರು ಯಾರೂ ಮಾಡಲಿಲ್ಲ. ಸೊ ಅಟ್ಲೀಸ್ಟ್ ನೀವು ಇವಾಗ ಮಾಡಿದ್ರೆ ನೆಕ್ಸ್ಟ್ ನಿಮ್ಮ ಮಗಳು, ಸೊ ಸೊಸೆ, ಅಳಿಯ ಎಲ್ಲರೂ ಬ್ಲಡ್ಡಲ್ಲೂ ಶೇರ್ ಮಾರ್ಕೆಟ್ ಬರ್ತದೆ. ನೀವು ಮಾಡಲೇ ಇಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ ಸಹ ಈ ವ್ಯಾಪಾರಕ್ಕೆ ಇಳಿಯಲ್ಲ. ಸೊ ಇದೊಂದು ಒಳ್ಳೆ ಉದಾಹರಣೆ ಇದೆ ನೋಡಿ. ಸೊ ನಮ್ಮ ಮುಂದೆ ಜಗದೀಶ್ ಅವ್ರು ಕೂತಿದ್ದಾರೆ. ಒಂದು ನಾರ್ಮಲ್ ಕುಟುಂಬದಿಂದ ಬಂದವರು ಇವತ್ತು ಶೇರ್ ಮಾರ್ಕೆಟಲ್ಲಿ 66 ಲಕ್ಷ ಮಾಡಿದ್ದಾರೆ ಅಂದರೆ ನಿಮ್ಮ ಕೈಯಲ್ಲಿ ಯಾಕೆ ಆಗಲ್ಲ? ಆಗುತ್ತೆ, ಕಲಿಬೇಕಷ್ಟೇ. ಸೊ ಇಟ್ಸ್ ಅ ಕ್ಲಾಸಿಕಲ್ ಎಕ್ಸಾಂಪಲ್.
ಅಂಡ್ ಸರ್ ಈ ಜರ್ನಿ ಸರ್ ತುಂಬಾನೇ ನೀವು ಏರುಪೇರುಗಳನ್ನ ಪೇನ್ಸು ಅದೇನೋ ಸ್ಲೀಪ್ಲೆಸ್ ನೈಟ್ಸ್ ಸಹ ನೀವು ನೋಡಿರ್ತೀರ. ಅದ್ರ ಜರ್ನಿನೂ ಸ್ವಲ್ಪ ಹೇಳಿ, ಜೊತೆಗೆ ನೀವು ಒಂದ್ ಸ್ವಲ್ಪ ಅದೇ ಸ್ಟಾಕ್ ಪಿಕ್ಕಿಂಗ್ ಹೆಂಗ್ ಮಾಡ್ತಾ ಇದ್ರಿ, ಆಪರ್ಚುನಿಟಿ ಅಂತ ಹೇಳಿದ್ರಲ್ಲ, ಅಂಡ್ ಇನ್ನೊಂದು ಅಗ್ರೆಸಿವ್ ಫಂಡ್ ಬಗ್ಗೆನೂ ಹೇಳಿ. ಓಕೆ, ಇವಾಗ ಆ್ಯಕ್ಚುಲಿ ನೀವು 66 ಲಕ್ಷ ಇವಾಗ ಏನು ಪ್ರಾಫಿಟ್ ನೋಡ್ತಿದ್ದೀರೋ ಅದು ಆ್ಯಕ್ಚುಲಿ ಸಿಂಪಲ್ ಅನಿಸುತ್ತೆ. ಬಟ್ ನಾನು ಸ್ಟಾರ್ಟ್ ಮಾಡಿದಾಗ ಸಿಕ್ಕಾಪಟ್ಟೆ ಕಷ್ಟ ಇತ್ತು. ನಾನು ಆ್ಯಕ್ಚುಲಿ IDFC ಫಸ್ಟ್ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಸರ್ 2022 ಮಾರ್ಚ್ ಮಂತಲ್ಲಿ ನಿಮಗೆ ಗೊತ್ತಿರ್ಬೋದು US ಅಲ್ಲಿ ಬ್ಯಾಂಕ್ಸ್ ಕಂಪ್ಲೀಟ್ಲಿ ಕೊಲಾಪ್ಸ್ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಕಂಪ್ಲೀಟಾಗಿ ನಂದು ಲಾಸ್ ಇತ್ತು. ಆ್ಯಕ್ಚುಲಿ ಒಂದು 5 ಲ್ಯಾಕ್ 3 ಲ್ಯಾಕ್ ಆ ಥರ ಲಾಸ್ ಬರ್ತಾ ಇತ್ತು, ಬಟ್ ಪ್ರಾಫಿಟ್ಗೆ ಬರ್ತಾ ಇರಲಿಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ ಪೇಷನ್ಸಿಂದ ಕುತ್ಕೊಂಡೆ ನಾನು. ಆ್ಯಕ್ಚುಲಿ ಬರುತ್ತೆ, ಯಾಕಂತಂದರೆ ಫಂಡಮೆಂಟಲಿ ನನಗೆ ಚೆನ್ನಾಗಿ ಗೊತ್ತಿತ್ತು ಬ್ಯಾಂಕ್ ಇಸ್ ಎ ವೆರಿ ಗುಡ್ ಬ್ಯಾಂಕ್, ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ, ಇವತ್ತು ಡೌನ್ ಆಗಿದೆ ನಾಳೆ ಬಂದೇ ಬರುತ್ತೆ ಅಂತ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಇತ್ತು. ಅದು ಹಾಗೆ 1 ಮಂತ್ಗೆ ಸರ್ ಅರೌಂಡ್ 18 lakhs ಐ ಬುಕ್ ಪ್ರಾಫಿಟ್. ಓಕೆ, ಫಸ್ಟ್ ಪ್ರಾಫಿಟ್ 18 lakhs ವಿತ್ ಅ ಕ್ಯಾಪಿಟಲ್ ಆಫ್ 25 lakhs. ಸೊ ಹಾಗೇನೆ, ಸೊ ನೀವು ಭಯ ಬಿತ್ಕೊಂಡು ಮಾರ್ಕೆಟ್ ಡೌನ್ ಆಗ್ತಾ ಇದೆ ಅಂತ ನೀವು ಎಕ್ಸಿಟ್ ಆಗ್ಬಿಟ್ರೆ ಅಲ್ಲಿಗೆ ನಮ್ಮ ಸಕ್ಸಸ್ ಜರ್ನಿ ಅನ್ನೋದು ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ನಾವು ಯಾವತ್ತು ಮಾರ್ಕೆಟ್ಗೆ ವೇಟ್ ಮಾಡಬೇಕು, ತಾಳ್ಮೆ ತಗೋಬೇಕು, ಕುತ್ಕೋಬೇಕು, ಡೆಡಿಕೇಶನ್ ಇಂದ ಬರುತ್ತೆ ಅಂತ. ಮಾರ್ಕೆಟ್ ಬೀಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಎಕ್ಸಿಟ್ ಆಗಬಾರ್ದು. ದಿಸ್ ಈಸ್ ವಾಟ್ ಐ ಡಿಡ್ ಇಟ್. ಮೇನ್ ಥಿಂಗ್, ಒಂದು ಟ್ರೇಡ್ ತಗೊಂಡು ತಾಳ್ಮೆಯಿಂದ ಕುತ್ಕೊಳ್ಳೋದನ್ನ ಕಲ್ತಿದ್ದೀರಾ, ತಪಸ್ ಮಾಡೋದು ಕಲ್ತಿದ್ದೀರಾ. ಹೌದು. ಸೊ ತಪಸ್ ಮಾಡ್ಬೇಕಾದ್ರೆ ತಾಳ್ಮೆ ಸಿಕ್ಕಾಪಟ್ಟೆ ಇರ್ಬೇಕು. ಹೌದು. ಸೊ ಸುಮ್ಮನೆ ಈಗಿನ ಜನ್ರೇಷನ್ ಅಂದ್ರೆ ಸುಮ್ಮನೆ ಏನಿರಲ್ಲ, ಮೊಬೈಲ್ ತೆಗಿಯೋದು, ಹಿಂಗೆ ರೀಲ್ಸ್ ನೋಡೋದು, ಕರಿಮಣಿ ಮಾಲೀಕ ನೋಡೋದು, ಇನ್ನೇನೋ ರೀಲ್ಸ್ ನೋಡೋದು, ಇನ್ನೇನೋ ಮೊಬೈಲ್ ಎತ್ತೋದು, ಫೋನ್ ಮಾಡೋದು, ಒಂದು 5 ನಿಮಿಷ ಸುಮ್ಮನೆ ಕುತ್ಕೊಳ್ಳೋದು. ಹೌದು, ಇನ್ಸ್ಟೆಂಟ್ ಮನಿ ಬೇಕಲ್ರಿಗೂ. ಸೊ ಅದು ಇಂಟ್ರಾಡೇ ಹಿಂಗೆ ಬೈ ಒತ್ತೋದು, ಹಿಂಗೆ ಸೆಲ್ ಒತ್ತೋದು, 10,000 ಬಂತು ಅನ್ನೋದು ಖುಷಿ ಪಡೋದು. ಸೊ ಮೊನ್ನೆ ಯಾರಿಗೂ ಹಿಂಗೆ ಫೋನ್ ಹಿಂಗೆ ಯಾವ್ದೋ ಬಂದಿದೆ ಅಂತ 10,000 ಹಿಂಗೆ ಒತ್ತಿದ್ದಾರೆ, 10,000 ಬಂದಿದೆ, ಯಾವ್ದೋ ಫೋನ್ ಕಾಲ್ ಬಂದಿದೆ, ಎತ್ಕೊಂಡು ಅಲೋ ಅಂತ ಅಂದವ್ರು, ಎತ್ತಿ ಕಟ್ ಮಾಡೋಷ್ಟಲ್ಲ 20,000 ಆಗಿರೋಗಿ. ಸೊ ಪೇಷನ್ಸ್ ಇಲ್ಲ, ತುಂಬಾ ಜನಕ್ಕೆ ಹಿಂಗೆ ಆಗಿ ಕಳ್ಕೊಂಡ್ಬಿಡ್ತಾರೆ. ಸೊ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಅಡ್ಡದಾರಿಗಳನ್ನ ಹಿಡಿತಾರೆ ಶೇರ್ ಮಾರ್ಕೆಟ್ ಅಲ್ಲಿ. ಬಟ್ ಸರ್ ಏನಂದ್ರೆ ಒಂದು ಸ್ಟಾಕ್ ನ ಬೈ ಮಾಡೋದು, ಹೋಲ್ಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಯಾಕಂದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿರ್ತೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿರ್ತೀವಿ, ಹಾಕ್ಬಿಟ್ಟು ಒಂದು ಸ್ಟಾಕ್ ಅಲ್ಲಿ ವೇಟ್ ಮಾಡ್ಬೇಕಲ್ಲ 3 months. ಆ ಪೇಷನ್ಸ್ ಇದೆಯಾ ಇದ್ರೆ ನೀವು ಸಹ ಜಗದೀಶ್ ತರಾನೇ ಆಗ್ತೀರಾ. ಸೊ ಇಸ್ ಅ ಕ್ಲಾಸಿಕಲ್ ಎಕ್ಸಾಂಪಲ್. ನೀವು ನೆಕ್ಸ್ಟ್ ಜಗದೀಶ್ ಆಗ್ಬೇಕಾ, ಮಾರ್ಕೆಟ್ ನ ಕಲ್ತ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಹೋಗಿ ಕಲೀರಿ, ಒಟ್ನಲ್ಲಿ ಬೆಸ್ಟ್ ಪ್ಲೇಸ್ ಅಲ್ಲಿ ಕಲೀರಿ, ಆಳವಾಗಿ ಕಲ್ತ್ಕೊಳ್ಳಿ. ನಿಮ್ಮ ಮೆಂಟರ್ಸ್ ಹತ್ರ ಚೆನ್ನಾಗಿ ಅವ್ರನ್ನ ಎಷ್ಟು ಬೇಕೋ ಪ್ರಶ್ನೆಗಳು ಕೇಳಿ. ಸೊ ಡೆಫಿನೆಟ್ಲಿ ಸರ್, ನಿಮ್ಮ ಮೆಂಟರ್ ಯಾರಿದ್ರು ಸರ್? ಸರ್ ಆ್ಯಕ್ಚುಲಿ ನನ್ನ ಮೆಂಟರ್ ಲಕ್ಷ್ಮೀಶ್. ಓಕೆ. ಸೊ 1 year ಇಂದ ಗೈಡ್ ಮಾಡ್ತಿದ್ದಾರೆ ಸರ್. ಓಕೆ. ಸೊ ಅದು ಅಗ್ರೆಸಿವ್ ಸ್ಟಾಕ್ಸ್ ಅಂದ್ರಲ್ಲ, ಅಗ್ರೆಸಿವ್ ಫಂಡ್ ಎಲ್ಲಿ ಇನ್ವೆಸ್ಟ್ ಮಾಡಿದ್ರಿ, ಏನಾಯ್ತು ಅದ್ರ ಸ್ವಲ್ಪ? ಸರ್ ಅಗ್ರೆಸಿವ್ ಫಂಡ್ ಅಂತ ಅಂದ್ರೆ ಇವಾಗ ನ್ಯೂಸ್ ಬೇಸ್ಡ್ ಇರ್ತದೆ. ಫಾರ್ ಎಕ್ಸಾಂಪಲ್ ಬಜೆಟ್ ಅಲ್ಲಿ ಇವಾಗ ಅಲೋಕೇಶನ್ ಯಾವ್ದ್ರ ಮೇಲೆ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ರೈಲ್ವೆ ಮೇಲೆ 10 ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಅರೌಂಡ್ 11 lakh crores ಬಂದ್ಬಿಟ್ಟು ಬಜೆಟ್ ಮಾಡಿದ್ರು. ಸೊ ಅವಾಗ ನಾವು ನೋಡ್ಕೋಬೇಕು ಯಾವ್ದ್ರ ಮೇಲೆ ಸಿಕ್ಕಾಪಟ್ಟೆ ಅಲೋಕೇಶನ್ ಮಾಡ್ತಾ ಇದಾರೆ, ಅದರಲ್ಲಿ ಬೆಸ್ಟ್ ಸ್ಟಾಕ್ ಯಾವುದು, ಇದ್ರ ಮೇಲೆ ಹಾಕಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ ಬರುತ್ತಾ ಇಲ್ವಾ, ಅದು ಆಕ್ಚುಲಿ ಐ ಮೀನ್ ಅಗ್ರೆಸಿವ್ ಫಂಡ್ ಆಗುತ್ತೆ. ಯಾವ್ದಾರ ಸ್ಟಾಕ್ ಅಲ್ಲಿ ಒಳ್ಳೆ ದುಡ್ಡು ಮಾಡಿದ್ರ? ರೈಲ್ವೆ ಸರ್, ಆಬ್ವಿಯಸ್ಲಿ ಸರ್. RVNL ಅಲ್ಲಿ ಐ ಮೇಡ್ ವೆರಿ ಗುಡ್ ಪ್ರಾಫಿಟ್. IRDA ಇಲ್ಲೇ ನೋಡಿದ್ರಲ್ಲ, ಲಾಸ್ಟ್ ಮಂತ್ 1 trade ಅಲ್ಲಿ ಐ ಮೇಡ್ ಅರೌಂಡ್ 13.5 L. ಸೊ RVNL ಆಮೇಲೆ ಲಾಸ್ಟ್ ಇಯರ್ ನಾನು ಸುಜ್ಲಾನ್ ಅಲ್ಲಿ ಕೂಡ ಒಂದು, ದಿಸ್ ಇಸ್ ನಾಟ್ ಎ ಸ್ಟಾಕ್ ರೆಕಮೆಂಡೇಶನ್, ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್, ಸುಜ್ಲಾನ್ ಅಲ್ಲಿ ಅರೌಂಡ್ 13 L ಮಾಡಿದೆ, RVNL ಅರೌಂಡ್ 5 L ಮಾಡಿದೆ. ದಿಸ್ ಇಸ್ ಆಲ್ ಅಗ್ರೆಸಿವ್ ಆಕ್ಚುಲಿ ಸರ್. ಸರ್ಟೈನ್ ಸ್ಟಾಕ್ಸ್ ಗಳನ್ನು ನ್ಯೂಸ್ ಬೇಸ್ಡ್, ಹೌದು, ಅಂಡ್ ಸುಜ್ಲಾನ್ ಆಗ್ಲಿ RVNL ಆಗ್ಲಿ ಇದೆಲ್ಲ ಎನರ್ಜಿ ಸೆಗ್ಮೆಂಟ್, ಎನರ್ಜಿ ರಿಲೇಟೆಡ್ ನ್ಯೂಸ್ ಬೇಸ್ಡ್ ಮೇಲೆ ಒಂದು ಪೋರ್ಷನ್ ಇಟ್ಕೊಂಡು ಬೆಟ್ ಮಾಡಿದ್ದಾರೆ. ಇನ್ನೊಂದು RSI 30 ಕೆಳಗಡೆ ಬಂದಾಗ ಬೈ ಮಾಡೋದು, ಪೀಕ್ ಹೋಗಿ ಸೆಲ್ ಮಾಡೋದು, ಇದೊಂದು. ನೆಕ್ಸ್ಟ್ ಇನ್ನೊಂದು ಆಪರ್ಚುನಿಟಿ. ಸೊ ಯಾವ್ದಾದ್ರು ಮಾರ್ಕೆಟ್ ಕ್ರಾಶ್ ಆಗೋದು, ಓವರ್ ನೈಟ್ ಬಿದ್ದೋಗೋದು, ಇದನ್ನ ಆಪರ್ಚುನಿಟಿ ಅಂತಾನು ಅದನ್ನು ಸೊ ತಗೊಂಡಿದ್ದೀರಾ. ಸೊ 3 ಫಂಡ್ಸ್ ಅಲ್ಲೂ ನಿಮ್ಗೆ ಅಗ್ರೆಸಿವ್ ರಿಟರ್ನ್ಸ್ ಕೊಟ್ಟಿರೋದು ಐ ಥಿಂಕ್ ಅಗ್ರೆಸಿವ್ ಫಂಡ್ಸ್. ಐ ಫೀಲ್ ಅಗ್ರೆಸಿವ್ ಫಂಡ್ಸ್ ಎಲ್ಲ ಒಳ್ಳೆ ದುಡ್ಡು ಮಾಡಿದ್ದಾರೆ. ಸೊ ಓವರ್ ಆಲ್ ನೀವು ಸೊ ಎಲ್ಲರೂ ನಾನು ನೋಡ್ದಂಗೆ ಸರ್, ಜನರಲಿ ಬೇರೆ 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 ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಬಟ್ ನಿಮ್ಮ ಮೈಂಡ್ ಸೆಟ್ ವೆರಿ ಕ್ಲಿಯರ್, ಈಕ್ವಿಟಿ, ಥಿಂಕ್ ಬಿಗ್, ದಟ್ ಈಸ್ ಯುವರ್ ಮೈಂಡ್ ಸೆಟ್. ಸೊ F&O ದಲ್ಲೂ ಮಾಡಿದಿರಲ್ಲ, F&O ಏನಾದ್ರು ಮಾಡಿ
ಹೌ ಡಿಡ್ ಯು ಮೇಕ್ ದಟ್ ಮನಿ ಇನ್ ಎಫ್ ಅಂಡ್ ಓ? ಸರ್ ಎಫ್ ಆ್ಯಂಡ್ ಓ ಆ್ಯಕ್ಚುಲಿ ನನಗೂ ನಾಲೆಡ್ಜ್ ಇಲ್ದಿರೋ ಟೈಮಲ್ಲಿ ನಾನು ಅದು ಮಾಡಿದ್ದು. ನಾನು ಟಿ ಡಿಗೆ ಅವಾಗಿನ್ನ ನಾನು ಜಾಯ್ನ್ ಆಗಿರಲಿಲ್ಲ. ಸೊ ನಾನು ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಹೇಳ್ತೀನಿ, ದಯವಿಟ್ಟು ನೇಕೆಡ್ ಕಾಲ್ನ ತಗೊಳಕ್ಕೆ ಹೋಗಬೇಡಿ. ನನಗೆ ಅವತ್ತೇನೋ ಲಕ್ಕಿತ್ತು, ಮಾರ್ಕೆಟು ಪೀಕಲ್ಲಿ ಹೋಗ್ತಾ ಇತ್ತು, ಆ ಟೈಮಲ್ಲಿ ಮಾತ್ರ ನಾನು ಆ್ಯಕ್ಚುಲಿ ಪ್ರಾಫಿಟ್ ಮಾಡಿದೆ. ಅದನ್ನು ಬಿಟ್ಟು ಇವಾಗ ಮಾರ್ಕೆಟ್ ಡೌನ್ ಸೈಡ್ ಇದ್ದಾಗ ಸುಮ್ಮನೆ ಹಾಕ್ಬಿಡೋದು ನೇಕೆಡ್ ಕಾಲ್ಸು, ಆ ಥರ ಎಲ್ಲ ಮಾಡಿದ್ರೆ 100% ದುಡ್ಡು ವ್ಯಾನಿಷ್ ಆಗೋದಂತೂ ಪಕ್ಕ. ನಾನು ನವಂಬರಲ್ಲಿ ಮಂತಲ್ಲಿ ಅಷ್ಟೇ ನಾನು ಮಾಡಿದ್ದೆ ಎಫ್ ಆ್ಯಂಡ್ ಓ. ಅದಾದ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ಎಫ್ ಆ್ಯಂಡ್ ಓದಲ್ಲಿ ಮಾಡಿಲ್ಲ. ಟಿಲ್ ನೌ ಐ ಮೇಡ್ ಪ್ರಾಫಿಟ್ ಇನ್ ಈಕ್ವಿಟಿ ಸರ್. ಎಸ್ ಸರ್. ಸರ್ ನೀವು ಐ ಟಿ ಪ್ರೊಫೆಷನ್ ಅಂದ್ರಲ್ಲ, ಹೌದು. ಐ ಟಿ ಬಿಟ್ಟು ಸ್ಟಾಕ್ ಮಾರ್ಕೆಟ್ ಇದೆಲ್ಲ ಅಂದವಾಗ ನಿಮ್ಮ ಮನೆಯಲ್ಲಿ ಯಾವ ಥರ ಒಂದು ಪ್ರತಿಕ್ರಿಯೆ ಇತ್ತು? ಏನಾದ್ರು ಸಪೋರ್ಟ್ ಮಾಡಿದ್ರಾ? ಸರ್ ಆ್ಯಕ್ಚುಲಿ ಐ ಟಿ ವರ್ಕ್ ಮಾಡಿಕೊಂಡೆ ಇವಾಗಲೂ ಸಹ ಮಾಡ್ತಾ ಇರೋದು. ಸೊ ಮನೆಯಲ್ಲಿ ಯಾರಿಗೂ ಅಷ್ಟಾಗಿ ಸ್ಟಾಕ್ ಮಾರ್ಕೆಟ್ ಅನ್ನೋದು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಹೇಳಿದ್ರು ಕೂಡ ಅವ್ರಿಗೆ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಶೇರ್ ಅಂತ ಅಂದಿದ ತಕ್ಷಣ ಇದೊಂಥರ ಜೂಜು, 100% ಇದರಿಂದ ದುಡ್ಡು ಬರಲ್ಲ, ಯಾಕೆ ಈ ಥರ ಹೋಗ್ತೀಯಾ ಅಂತ ಹೇಳ್ತಾರೆ. ಸೊ ನಾನೇನು ಮಾಡ್ಕೊಂಡೆ, ಅವ್ರಿಗೆ ನನ್ನ ವೈಫ್ಗೆ ಆ್ಯಕ್ಚುಲಿ ಪ್ರತಿಯೊಂದು ವಿಡಿಯೋಸನ್ನು ನಾನು ಅವ್ರಿಗೆ ತೋರಿಸ್ದೆ. ಈ ಥರ ಇದೆ, ಈ ಥರ ಇದೆ, ಹಿಂಗೆ ಮಾಡಿದ್ರೆ ಈ ಥರ ಮಾಡ್ಬೋದು, ಈ ಥರ 2 ಶೇಡ್ ಇದೆ ಆ್ಯಕ್ಚುಲಿ, ಒಂದು ಜೂಜು ಇದೆ, ಇನ್ನೊಂದು ಬಿಸ್ನೆಸ್ ಥರನೂ ನಾವು ಮಾಡ್ಬೋದು ಅಂತ. ಸೊ ನಾನು ಇದನ್ನ ಎಲ್ಲ ಅವ್ರಿಗೆ ತೋರಿಸಬೇಕಾದ್ರೆ ಅವ್ರಿಗೂ ಆ್ಯಕ್ಚುಲಿ ಕಾನ್ಫಿಡೆನ್ಸ್ ಬಂದಿದೆ ಸರ್, ನನ್ನ ವೈಫ್ ಕೂಡ. ಸೊ ಇದು ಮಾಡ್ಬೋದು ಅಂತ ಅವ್ರ ಪ್ರೋತ್ಸಾಹನೂ ಸಿಕ್ಕಾಪಟ್ಟೆ ನಮಗೆ ಚೆನ್ನಾಗಿ ಕೊಟ್ಟರು ಆ್ಯಕ್ಚುಲಿ. ಮನೇಲಿ ಆ್ಯಕ್ಚುಲಿ ಏನಾದರೂ ಪ್ರೋತ್ಸಾಹ ಕೊಟ್ಟಿಲ್ಲ ಅಂದರೆ ನಾವೇನು ಸಹ ಮಾಡೋಕ್ಕಾಗಲ್ಲ. ಸೊ ನಾನು ಆ್ಯಕ್ಚುಲಿ ವೆರಿ ಥ್ಯಾಂಕ್ಫುಲ್ ಟು ಮೈ ಫ್ಯಾಮಿಲಿ. ಅವ್ರಿಲ್ಲ ಅಂದಿದ್ರೆ ಆ್ಯಕ್ಚುಲಿ ಇವಾಗ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಮೈ ವೈಫ್ ಮತ್ತು ನಮ್ಮ ಮದರ್ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಸರ್. ಬಟ್ ಅವ್ರಿಗೆ ಅರ್ಥ ಮಾಡಿಸ್ದೆ ನಾನು, ಈ ಥರ ಇದೆ, ಈಗ ಹಿಂಗೆ ಮಾಡಿದ್ರೆ ನಾವು ಒಂದು ಸ್ಥಾನಕ್ಕೆ ಹೋಗ್ಬೋದು, ಇದು ಜೂಜ್ ಅಲ್ಲ, ಇದು ಒಂಥರ ಬಿಸ್ನೆಸ್ ಆಪರ್ಚುನಿಟಿ ಇದು ಅಂತ ನಾನು ಪ್ರತಿಯೊಂದು ಅವ್ರಿಗೆ ಹೇಳೋದಲ್ದಿರ ವಿಡಿಯೋ ತೋರಿಸ್ತೆ ನಾನು ಆ್ಯಕ್ಚುಲಿ, ಯಾರೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ. 1992 ಹೆಂಗೆ ನಾರಾಯಣ ಮೂರ್ತಿ ಅವರು ಲೂನಾ ಬೈಕಲ್ಲಿ IPO ತಗೊಳ್ಳಿ ಅಂತ ಹೋದ್ರು, ನಾವು 2017 ಶೇರ್ ಮಾರ್ಕೆಟ್ ಬನ್ನಿ ಅಂತ ಪಾಂಪ್ಲೆಟ್ ಮನೆಗೂ ಅನ್ಸಿದವಾಗ ಆ ಪೇಪರ್ನ ಹಿಂಗೆ ಅರ್ಧ ಬಿಸಾಕಿರುವಂಥ ಕಾಲ. ಬಟ್ ಇವಾಗ 2024 ನಮ್ಮ ಟಿಡಿ ಸಂಸ್ಥೆಗೆ ಸಾವಿರಾರು ಜನ ನಮ್ಮನ್ನು ನೋಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಇಟ್ಸ್ ಅ ಜಸ್ಟ್ ಚೇಂಜ್ ಆಫ್ ದ ಏನಂತಾರೆ, ಸೊ ಟೈಮ್ ಅಷ್ಟೇ. ಕಾಯಿನ್ನ 2 ಮುಖ ನೋಡ್ಬಿಟ್ಟಿದ್ದೀವಿ. ಯಾಕಂದ್ರೆ ಕರಾಳ ದಿನಗಳನ್ನು ನೋಡಿದ್ದೀನಿ ಅಂಡ್ ಇವತ್ತು ಸಕ್ಸಸ್ ನೋಡ್ತಾ ಇದ್ದೀನಿ. ಸೊ ಒಟ್ನಲ್ಲಿ ನಾನು ಹೇಳೋದಂದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂಥರ ವಜ್ರದ ಮನೆ, ಬಂಗಾರದ ಮನೆ. ಯಾರ್ಯಾರು ಇನ್ನ ಮನೆಗೆ ಎಂಟ್ರ್ ಆಗಿಲ್ವೋ ಬೇಗ ಎಂಟ್ರ್ ಆಗಿ, ಮಿಸ್ ಮಾಡೋಷ್ಟರಲ್ಲಿ ಅದು ಇನ್ನೂ ಮೇಲಕ್ಕೆ ಹೋಗುತ್ತೆ. ಇವತ್ತು ನಿಫ್ಟಿ 25,000ದಲ್ಲಿರೋದು 1 ಲಕ್ಷಕ್ಕೆ ಹೋಗುತ್ತೆ. ಮಿಸ್ ಮಾಡ್ಕೋಬೇಡಿ. ಸೊ ಬೇಗ ಬನ್ನಿ, ಸ್ಟಾಕ್ ಮಾರ್ಕೆಟ್ನ ಕಲ್ತ್ಕೊಳ್ಳಿ. ನೀವು ಸಹ ಮಿಸ್ಟರ್ ಜಗದೀಶ್ ಥರ 66 ಲಕ್ಷ ಮಾಡೋದಲ್ಲ, 66 ಕೋಟಿನೂ ಸಹ ಮಾಡ್ಬೋದು. ಛಲ ಇರಲಿ. ಸೊ ವಿದ್ಯೆ ಕೊಡೋದಕ್ಕೆ ನಾವಿದ್ದೀವಿ. ಹೌ ವಾಸ್ ಯುವರ್ ಜರ್ನಿ ಸರ್? ಸೊ ನಮ್ಮದು ಬಿಫೋರ್ TD ಆಲ್ಸೋ ಯು ಆರ್ ಮೇಕಿಂಗ್ ಮನಿ, ಆಫ್ಟರ್ TD ಆಲ್ಸೋ. ಸೊ ವಾಟ್ ಈಸ್ ದಟ್ TDಗೆ ಬಂದಮೇಲೆ ನಿಮ್ಗೆ ಏನು ಬೂಸ್ಟಪ್ ಆಯಿತು? ಸರ್ ಬಿಫೋರ್ TD ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಸಿನಿಮಾ ಇಂಡಸ್ಟ್ರಿ ಅಂತಂದರೆ ಜಸ್ಟ್ ಹೋಗ್ಬಿಟ್ಟು ಆ್ಯಕ್ಟ್ ಮಾಡ್ತಾರಲ್ಲ, ಅದು ಒಂದು ನನ್ನ ಬಿಫೋರ್ ಜರ್ನಿ. ಬಟ್ ಆಫ್ಟರ್ TD ಅಂದರೆ ಒಂದು ರಂಗಭೂಮಿಲಿ ವರ್ಕ್ ಮಾಡೋರ್ಗು ನಾರ್ಮಲ್ ಆಗಿ ಸಿನಿಮಾ ಇಂಡಸ್ಟ್ರಿಲಿ ವರ್ಕ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇರುತ್ತೆ. ಸೊ ನನ್ಗೆ ಇವಾಗ ತರೋಲಿ ಸಬ್ಜೆಕ್ಟ್ ಏನಿದೆ, ಇವಾಗ ಹೆಡ್ಜ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ನಾನು ಇವಾಗ ಕಲ್ತ್ಕೊಂಡಿದ್ದೀನಿ. RSI 30 ಇರ್ಬೋದು, ಮತ್ತು ವೆನ್ ಇಟ್ ಕಮ್ಸ್ ಟು ಆಪ್ಷನ್ಸ್ ಇವಾಗ ಸ್ಟ್ರಾಡಲ್ ಆಗಿರ್ಬೋದು, ಸ್ಟ್ರ್ಯಾಂಗಲ್ ಆಗಿರ್ಬೋದು, ಮತ್ತು ಕ್ಯಾಶ್ ಮಾರ್ಕೆಟಲ್ಲಿ ಬಂತಂದರೆ ಬಿಗ್ ಬೈ ಕವರ್ಡ್ ಕಾಲ್ ಆಗಿರ್ಬೋದು, ಪ್ರತಿಯೊಂದು ಇವಾಗ ನಾನು ಆ್ಯಕ್ಚುಲಿ ಡೈಜೆಸ್ಟ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಅವಾಗ ನನಗೆ ಸಿಕ್ಕಾಪಟ್ಟೆ ನಾಲೆಜ್ ಇರಲಿಲ್ಲ, ಓನ್ಲಿ ಈಕ್ವಿಟಿ ಇತ್ತು. ಬಟ್ ಇವಾಗ TD ಜಾಯ್ನ್ ಆದಮೇಲೆ ಈಕ್ವಿಟಿ ಜೊತೆಗೆ F&O ಕಂಪ್ಲೀಟ್ ಇವಾಗ ನಾಲೆಜ್ ತೊಗೊಂಡಿದ್ದೀನಿ ಸರ್. ಗ್ರೇಟ್ ಸರ್. ಸೊ ತುಂಬ ಜನ ಯೂತ್ ಈ ವಿಡಿಯೋ ನೋಡಿ ಇನ್ಸ್ಪೈರ್ ಆಗಿ ತುಂಬ ಜನ ಏನೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ವಾಟ್ ಡು ಯು ಥಿಂಕ್ ಆಸ್ ಅ ಯೂತ್, ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ಅವ್ರಿಗೆ ಏನೇನು ಸಜೆಷನ್ಸ್ ಕೊಡ್ತೀರಾ? ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬ ವ್ಯಕ್ತಿ ಎಂಟ್ರ್ ಆದಮೇಲೆ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು? ಸೊ 1 ಕೋಟಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಹೇಳ್ತಾರಲ್ಲ, ಫೇಲ್ಯೂರ್ ಈಸ್ ದ ಫಸ್ಟ್ ಸ್ಟೆಪ್ ಟು ಬಿಕಮ್ ದಿ ಸಕ್ಸಸ್ಫುಲ್ ಪರ್ಸನ್. ಆಬ್ಸಲ್ಯೂಟ್ಲಿ ರಾಂಗ್ ಸರ್ ಅದು. ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಈಸ್ ದ ಫಸ್ಟ್ ಸ್ಟೆಪ್ ಟು ಬಿಕಮ್ ದಿ ಸಕ್ಸಸ್ಫುಲ್ ಪರ್ಸನ್ ಅಂತ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಂಬಿಡಿ. ಯಾಕಂತಂದರೆ ನೀವು ಸ್ಟಾರ್ಟಿಂಗು ನೀವು ಪ್ರಾಫಿಟ್ ಮಾಡಿದಾಗ ನಿಮ್ಗೆ ಬರೋ ಎನರ್ಜಿ ಆಗಿರ್ಬೋದು, ಆ ಎಂಥ್ಯೂಸಿಯಾಸಮ್ ಆಗಿರ್ಬೋದು, ಹುಮ್ಮಸ್ ಆಗಿರ್ಬೋದು, ನಿಮ್ಗೆ ಯಾವತ್ತು ನೆಗೆಟಿವ್ ನೋಡಿದಾಗ ನಿಮಗೆ ಬರಲ್ಲ. ಸೊ ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ, ನನ್ನ ಸಜೆಷನು ಸ್ಟಾರ್ಟಿಂಗು ಬೀಸಲ್ಲಿ ಮಾಡಿ ಅಥವಾ ಈಕ್ವಿಟೀಸಲ್ಲಿ ಮಾಡಿ, ದಯವಿಟ್ಟು F&Oದಲ್ಲಿ ಬರಬೇಡಿ. ಯಾಕಂದರೆ ರೀಸೆಂಟಾಗಿ ಸರ್ ಆ್ಯಕ್ಚುಲಿ ನಮ್ಮ ಫ್ರೆಂಡು
ಅವ್ರಿಗೇನು ಗೊತ್ತೇ ಇಲ್ಲ, ಮಾರ್ಕೆಟ್ ಅಂದ್ರೆ ಗೊತ್ತಿಲ್ಲ, ಈಕ್ವಿಟಿ ಅಂದ್ರೂ ಗೊತ್ತಿಲ್ಲ, F&O ಅಂದ್ರೂ ಗೊತ್ತಿಲ್ಲ. ಸುಮ್ಮನೆ ಏನೋ ಯಾರೋ ಹೇಳಿದ್ದಾರೆ, ಒಂದು 10 lakh ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ F&Oದಲ್ಲಿ. 1-2 weeks ಅಲ್ಲಿ 40 lakhs ಮಾಡಿದ್ದಾರೆ. ಸೊ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದ್ಬಿಟ್ಟು ಬಜೆಟ್ ದಿನ ಬಂದ್ಬಿಟ್ಟು ಫುಲ್ 50 lakhs ಕೂಡ ಕಾಲ್ ಆಪ್ಷನ್ ತಗೊಂಡ್ಬಿಟ್ಟಿದ್ದಾರೆ. ಒಂದೇ ದಿನದಲ್ಲಿ ಸರ್ 43 lakh ವ್ಯಾನಿಷ್ ಆಗಿದೆ. ಅದಾದ್ಮೇಲೆ ಮತ್ತೆ ಇವಾಗ ಅವ್ರ ವೈಫ್ ಅವ್ರದ್ದು ಗೋಲ್ಡ್ ಅದೆಲ್ಲ ಪ್ಲೆಡ್ಜ್ ಮಾಡ್ಬಿಟ್ಟು ಈಗ ಲಾಸ್ಟ್ ವೀಕ್ ಫ್ರೈಡೆ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಬಟ್ ಅಗೇನ್ ಮಂಡೇ ಬಿಗ್ ಫಾಲ್ ಆಗಿತ್ತು ಆಕ್ಚುಲಿ ರಿಸೆಷನ್ ಫಿಯರ್ ಇಂದ. ಕಂಪ್ಲೀಟ್ ಆಗಿ 65L ಆಕ್ಚುಲಿ ಲಾಸ್ ಮಾಡ್ಕೊಂಡಿದ್ದಾರೆ. ಸೊ ನನ್ನ ಸಜೆಷನ್ ಏನಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ F&O ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗು ಚೆನ್ನಾಗಿ ಸಬ್ಜೆಕ್ಟ್ ನಾಲೆಜ್ ತಗೊಳ್ಳಿ, ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅಟ್ಲೀಸ್ಟ್ ಒನ್ ಇಯರ್ ನೀವು ಈಕ್ವಿಟಿಯಲ್ಲಿ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿ, ಒಳ್ಳೆ ಪ್ರಾಫಿಟ್ ಮಾಡಿ, ಆಮೇಲೆ ಬೇಕಾದ್ರೆ F&Oದಲ್ಲಿ ಬಂದ್ಬಿಟ್ಟು ನೀವು ಸ್ವಿಚ್ ಆನ್ ಹಾಕ್ಬೋದು. ಸೊ ನೀವು ಇವಾಗಿಂದನೇ ಯೋಚನೆ ಮಾಡಿ. 5 ವರ್ಷ ಸುಮ್ಮನೆ ಲಾಸು ಅದು ಇದು ಅಂತ ಮಾಡಿಕೊಂಡು ಅದಾದ್ಮೇಲೆ ಬುದ್ಧಿ ಕಲಿತು ಮತ್ತೆ TDಗೆ ಬಂದು ಆಮೇಲೆ ಮತ್ತೆ ಪ್ರಾಫಿಟ್ ಮಾಡೋದಕ್ಕಿಂತ ಇವಾಗಿಂದನೇ ನೀವು ಯಾರ್ಯಾರು ಬರ್ತಿದ್ರೋ ಯೂತ್ಸು ಇವಾಗಿಂದಾನೆ ಸ್ಟಾರ್ಟಿಂಗ್ ಇಂದಾನೆ ಈಕ್ವಿಟೀಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಆಮೇಲೆ 5 years ಆದ್ಮೇಲೆ ಒಳ್ಳೆ ಕಾರ್ಪಸ್ ಮಾಡ್ಕೊಂಡಾದ್ಮೇಲೆ ನೀವು ಏನ್ ಬೇಕಾದ್ರೂ ನೀವು ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸಜೆಸ್ಟ್. ಸೊ ನೀವೇನಾದ್ರು ಟಿಪ್ಸ್ ತಗೊಂಡಿದ್ರಾ ಸರ್? ಟಿಪ್ಸ್ ಅನ್ನೋದು ತಗೊಂಡಿಲ್ದಿರೋದಕ್ಕೆ ಈ ರೇಂಜ್ಗೆ ನಾನು ಹೋಟೆಲಲ್ಲಿ ಟಿಪ್ ಕೊಟ್ಟಿದ್ರಾ? ಯಾವ್ದು ಕೊಟ್ಟಿಲ್ಲ ಸರ್, ಹೋಟೆಲಲ್ಲೂ ಟಿಪ್ ಕೊಟ್ಟಿಲ್ಲ, ಇಲ್ಲೂ ಸಹ ಟಿಪ್ ತಗೊಂಡಿಲ್ಲ. ಹೌದು. ಸೊ ಟಿಪ್ಸ್ಗಳನ್ನು ತಗೊಳ್ಳೋದು ಇಲ್ಲೀಗಲ್. ಯಾರು ಸಹ ಟಿಪ್ಸ್ಗಳನ್ನು ತಗೋಬೇಡಿ. ಟಿಪ್ಸ್ ತಗೊಂಡು ಯಾವತ್ತೂ ಯಾರೂ ದುಡ್ಡು ಮಾಡಿಲ್ಲ, ನೀವು ಸಹ ಮಾಡಲ್ಲ, ಇದು ಸತ್ಯ. ಟಿಪ್ಸ್ ತಗೊಂಡಿರೋರು ಎಲ್ಲೂ ದುಡ್ಡು ಮಾಡಿರೋರು ಹಿಸ್ಟ್ರಿನೇ ಇಲ್ಲ, ನೀವು ಸಹ ಮಾಡಲ್ಲ. ಸೊ ಇದೇ ಸತ್ಯ, ಯಾಕಂದರೆ ಸತ್ಯ ಯಾವತ್ತೂ ಕಹಿಯಾಗೇ ಇರುತ್ತೆ. ನೆಕ್ಸ್ಟ್ ಅಕೌಂಟ್ ಹ್ಯಾಂಡ್ಲಿಂಗ್ ಏನಾದ್ರು ಕೊಟ್ಟಿದ್ರಾ? ನೋ ಸರ್, ದಯವಿಟ್ಟು ಅದೊಂದು ಯಾವುದೇ ಕಾರಣಕ್ಕೂ ನಿಮಗೆ ಕಾಲ್ಸ್ ಮೇಲೆ ಕಾಲ್ಸ್ ಬರ್ತಾ ಇರುತ್ತೆ ಅಕೌಂಟ್ ಹ್ಯಾಂಡ್ಲಿಂಗ್ ಮಾಡ್ತೀನಿ ಅಂತ. ದಯವಿಟ್ಟು ಕೊಡೋಕೆ ನೀವು ಕಲ್ತ್ಕೊಳ್ಳಿ ಫಸ್ಟು. ನೀವು ಕಲ್ತ್ಕೊಂಡ್ರೆ ನೀವು ಯಾವಾಗಲೂ ನೀವು ದುಡ್ಡು ಮಾಡ್ಬೋದು. ಎಸ್, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟಿರೋರು ಯಾವತ್ತೂ ಚರಿತ್ರೆಯಲ್ಲಿ ದುಡ್ಡು ಮಾಡಿಲ್ಲ, ನೀವು ಮಾಡಲ್ಲ. ಅಕೌಂಟ್ ಹ್ಯಾಂಡ್ಲಿಂಗ್ ಕೊಟ್ಟಿರೋರೆ ಕೇಳಿಸ್ಕೊಳ್ಳಿ, ಟಿಪ್ಸ್ ತಗೊಳ್ಳೋರು ಕೇಳಿಸ್ಕೊಳ್ಳಿ. ಇನ್ನು ಟಿಪ್ಸ್ ಕೊಡೋರು ತುಂಬ ಜನ ನನಗೆ ಫೋನ್ ಮಾಡ್ತಾರೆ ಸರ್, ನನಗೆ ಫೋನ್ ಮಾಡ್ತಾರೆ. ಕರ್ನಾಟಕದಲ್ಲಿ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಡ್ತೀವಿ, ಇಷ್ಟು 1000 ಜನಕ್ಕೆ ಹೇಳ್ಕೊಟ್ಟಿದ್ವಿ. ನನಗೆ ಫೋನ್ ಮಾಡಿಬಿಟ್ಟು ಸರ್ ನಾನು ಕನ್ನಡದಲ್ಲೇ ಎಷ್ಟು ಚೆನ್ನಾಗಿ ಸರ್ ಒಂದು ಇವತ್ತು ಬ್ಯಾಂಕ್ ನಿಫ್ಟಿ ಆಪ್ಷನ್ ಇದೆ ಆಗ್ತೀರಾ ಅಂದರು. ಸೊ ಬ್ಯಾಂಕ್ ನಿಫ್ಟಿದು ಏನಿಲ್ಲ, ನಾನು ಸಿಂಪಲ್ ಪ್ರಶ್ನೆ ಕೇಳಿದೆ, ಬ್ಯಾಂಕ್ ನಿಫ್ಟಿ ಕಾಲ್ ತಗೊಳ್ತೀರಾ, 200 ರೂಪಾಯಿ ಪ್ರೀಮಿಯಮು, ಬ್ರೇಕ್ ಇವನ್ ಏನೇ ಅಂದರೆ ಯಾವ ಬ್ರೇಕ್ ಇವನ್ ಅಂತಾರೆ. ಹೌದು, ನಮ್ದು ದಿನಕ್ಕೆ 10 ಕಸ್ಟಮರ್ ಸಿಕ್ಕರೆ ನಮ್ಮ ಬ್ರೇಕ್ ಇವನ್ ಸರ್, ನಿಮ್ಮ ಬ್ರೇಕ್ ಇವನ್ ಹೇಳಿ ಅಂತ ನಮ್ಗೆ ಹೇಳ್ತಾರೆ. ಸೊ ಒಂದು ಬ್ರೇಕ್ ಇವನ್ ಫಾರ್ಮುಲಾ ಗೊತ್ತಿಲ್ಲ, ಒಂದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಗೊತ್ತಿಲ್ಲ, ಒಂದು ಟೈಮ್ ವ್ಯಾಲ್ಯೂ ಗೊತ್ತಿಲ್ಲ, ಒಂದು ಗಾಮಾ ಅಂದರೆ ಗೊತ್ತಿಲ್ಲ, ಒಂದು ಡೆಲ್ಟಾ ಅಂದರೆ ಮೀನಿಂಗ್ ಗೊತ್ತಿಲ್ಲ, ಅವರು ಸಹ ನಿಮಗೆ ಟಿಪ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಟಿಪ್ಸನ್ನ ತಗೊಳ್ತಾ ಇರೋರು ನಿಮ್ಗೆ ಇನ್ನೆಷ್ಟು ದುಡ್ಡು ಬರುತ್ತೆ ಅಂತ ಯೋಚನೆ ಮಾಡಿ. ಸೊ ಹಂಗೆಲ್ಲ ನಿಮಗೆ ದುಡ್ಡು ಮಾಡಿಸ್ಕೊಡಂಗಿದ್ರೆ ಅವರೇ ದುಡ್ಡು ಮಾಡಿಸ್ಕೊಂಡ್ಬಿಡ್ಬೋದಲ್ಲ. ಸೊ ಒಂದು ನಾಲೆಜನ್ನ ಕೊಡ್ಬೋದು. ಇವಾಗ ನಾವು ಇಲ್ಲಿ 15 ದಿವಸ ಕೂತ್ಕೊಂಡು ಪಾಠ ಹೇಳ್ಕೊಟ್ಟು ನಿಮ್ಮನ್ನ ನಾಲೆಜನ್ನ ಇಂಪ್ರೂವ್ ಮಾಡಿ ನಿಮ್ದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗುವಂಥ ಒಂದು ಶ್ರಮ ನಮ್ಮಲ್ಲಿದೆ. ಯಾಕಂದರೆ 50 ಜನ ಎಂಪ್ಲಾಯೀಸ್ ಇದ್ದಾರೆ, 5 ಬ್ರಾಂಚ್ ಇದೆ, ಜಿಲ್ಲೆಗೂ ಬ್ರಾಂಚ್ ಬರ್ತಾ ಇದೆ. ಸೊ ನಮ್ಮದು TD ಬಗ್ಗೆ ನೀವು ಕೇಳಿದಿರಾ. ಸೊ ಫ್ರಾಂಚೈಸಿಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನೀವು TD ಸಾಧಕರು ಒಂದು ಹಾಟ್ ಸೀಟಲ್ಲಿದ್ದೀರಾ, ಒಂದು ತುಂಬ ಒಂದು ಗೌರವದ ಸ್ಥಾನದಲ್ಲಿದ್ದೀರಾ. ಸೊ ನಿಮ್ಗೇನಾದ್ರು ತುಮಕೂರು ಫ್ರಾಂಚೈಸಿ, ಯಾಕಂದರೆ ನೀವು ಹುಟ್ಟಿ ಬೆಳೆದಿದ್ದು ತುಮಕೂರು ಜನತೆಗೆ ಏನಾದ್ರು ಮಾಡುವಂಥ ಉದ್ದೇಶ ಏನಾದ್ರು ಇದೆಯಾ? ಹೌದು ಸರ್, ಆ್ಯಕ್ಚುಲಿ ಇವಾಗ ನಾನು ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ ಇವಾಗ. ಸೊ ನಮ್ಮ ಡಿಸ್ಟಿಕ್ಕಲ್ಲೂ ಕೂಡ ಎಲ್ಲ ಯೂತ್ಸ್ ಆ್ಯಕ್ಚುಲಿ ಸಬ್ಜೆಕ್ಟ್ ನಾಲೆಜ್ ತೊಗೊಂಡು ಅವರು ಸಹ ದುಡ್ಡು ಮಾಡಿ ದೇಶಕ್ಕೆ ಏನಾದರೂ ಒಂದು ಇಂಡೈರೆಕ್ಟಾಗಿ ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡ್ತಿದ್ದೀವಿ ಅಂದರೆ ಸೊ ಆಬ್ವಿಯಸ್ಲಿ ನಾವು ಇಂಡೈರೆಕ್ಟಾಗಿ ದೇಶಕ್ಕೂ ಸಹ ನಾವು ಏನಾದ್ರು ಕೊಡುಗೆ ಕೊಡ್ತಿರೋ ಥರ. ಯಾಕಂದರೆ ನೀವು ಆಬ್ವಿಯಸ್ಲಿ ಟ್ಯಾಕ್ಸ್ ಪೇ ಮಾಡೇ ಮಾಡ್ತೀರಾ. ಸೊ ಅದು ನಾನು ಪ್ಲಾನಿಂಗ್ ಮಾಡ್ತಾ ಇದ್ದೀನಿ ಸರ್, ಫ್ರಾಂಚೈಸಿ ತಗೋಬೇಕು, ತುಮಕೂರಲ್ಲಿ ಜನಗಳಿಗೆ ಹೇಳ್ಕೊಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ಸೊ ಏನಾದ್ರು TD ಸಂಸ್ಥೆ ನಿಮ್ಮ ಒಂದು ವಾಟೆವರ್ ಶ್ರದ್ಧೆ, ವಾಟೆವರ್ ನಿಮ್ಮ ಒಂದು ಆಸಕ್ತಿ ನೋಡಿ TD ಸಂಸ್ಥೆ ತುಮಕೂರಲ್ಲಿ ಫ್ರಾಂಚೈಸಿ ಆಫರ್ ಮಾಡಿದ್ರೆ ಆರ್ ಯು ರೆಡಿ ಟು ಟೇಕ್? 100% ಸರ್. ಸೊ ವೀಕ್ಷಕರೇ ನೋಡ್ಬೋದು, ತುಮಕೂರು ಫ್ರಾಂಚೈಸಿ ಜಗದೀಶ್ ಅವರು ನಡೆಸೋದಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಫ್ ಎವ್ರಿಥಿಂಗ್ ಗೋಸ್ ವೆಲ್, ಡೆಫಿನೆಟ್ಲಿ ನಮ್ಮ ಒಂದು ಷರತ್ತುಗಳು ಏನೇನಿದೆಯಲ್ಲ ಫ್ರಾಂಚೈಸಿ ನಡೆಸೋದಕ್ಕೆ ನಾಲೆಜ್, ಇವತ್ತು ಇವರು ಹತ್ರ ನಾಲೆಜ್ ಸಿಕ್ಕಾಪಟ್ಟೆ ಇದೆ. ಈ ನಾಲೆಜ್ನ ನಿಮಗೆ ಡೆಲಿವರಿ ಮಾಡುವಷ್ಟು ಅವರು ಇಲ್ಲಿ ಶ್ರಮಿಸಬೇಕು, ಕಲಿಬೇಕು. ಟ್ರೈನಿಂಗನ್ನ ಆಲ್ರೆಡಿ ಪಡ್ಕೊಂಡಿದ್ದಾರೆ, ಬಟ್ ಅದನ್ನು ಹೇಳ್ಕೊಡೋದು ಎಲ್ಲಾನು ಪ್ರೆಸೆಂಟೇಷನ್ ಸ್ಕಿಲ್ ಇಂಪ್ರೂವ್ ಆಗೋದಕ್ಕೆ ಮಿನಿಮಮ್ ಒಂದು 6 months ಕಷ್ಟ ಇರುತ್ತೆ ಸರ್. 6 months ನೀವು ಕರೆಕ್ಟಾಗಿ ಶ್ರದ್ಧೆಯಿಂದ ಕಷ್ಟಪಟ್ಟರೆ TD ಸಂಸ್ಥೆ ರಾಜನಗರ ಬ್ರಾಂಚಲ್ಲಿ ಡೆಫಿನೆಟ್ಲಿ ತುಮಕೂರು ಬ್ರಾಂಚ್ ನಿಮ್ಮದೇ. ತುಮಕೂರು ಜನತೆಗೆ ಒಂದು ಒಳ್ಳೇದಾಗಲಿ ಅಂತ ತುಮಕೂರು ಜನತೆಗೆ ಒಳ್ಳೇದಾಗಲಿ ಅಂತ ಮಿಸ್ಟರ್ ಜಗದೀಶ್ ಅವ್ರನ್ನ ನಾವು ಡೆಫಿನೆಟ್ಲಿ ತುಮಕೂರು ಫ್ರಾಂಚೈಸಿ ಕೊಡೋದಕ್ಕೂ ಸಹ ನಾವು ಆಲೋಚನೆ ಮಾಡಿದ್ದೀವಿ. ಸೊ ನೋಡೋಣ. ಸೊ ಡೆಫಿನೆಟ್ಲಿ ಸರ್, ಸೊ ಈ ಒಂದು ವಿಡಿಯೋ
ಟೇಕ್ ಅವೇಸ್ ಬಂದು ವೆರಿ ಸಿಂಪಲ್. ಪೇಷನ್ಸಿಂದ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಯಾರೇ ಬಂದರೂ ಸಹ ನೀವು 100% ಸಕ್ಸಸ್. ಪೇಷನ್ಸ್ ಇರಬೇಕು, ಜೊತೆಗೆ ಆಳವಾಗಿ ನಾಲೆಜ್ ಇರಬೇಕು, ಜೊತೆಗೆ ಸೊ ಒಂದು ಇಂಟ್ರಾಕ್ಷನ್ ಸಹ ಇರಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಒಂದು ಗ್ರೂಪ್ ಇರಬೇಕು. ಬಿಕಾಸ್ ಬಿಫೋರ್ ಟಿ ಡಿ ಸರ್ ಒಬ್ಬರು ಲೋನ್ಲಿ ಪರ್ಸನ್ ಆಗಿದ್ರು, ಮೇ ಬಿ ಆ ಲೋನ್ ಟ್ರೇಡರ್ ಆಗಿದ್ರು. ಇವತ್ತು ಅವ್ರ ಹತ್ರ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂದರೆ ಟಿ ಡಿಯಲ್ಲಿ. ಸೊ ಈ ಎಕ್ಸ್ಪ್ಲೋರ್ಸ್ ಲಾಟ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಡಿಫ್ರೆಂಟ್ ಟ್ರೇಡರ್ಸ್. ಸೊ ಒಂದು ಸಮುದಾಯ ಜೊತೆ ಸೇರ್ಕೊಂಡವಾಗ, ಒಂದು ಬಳಗದ ಜೊತೆ ಸೇರ್ಕೊಂಡವಾಗ ನಿಮ್ಮ ಸಕ್ಸಸ್ ರೇಷೋ ಬೇಗ ಆಗುತ್ತೆ ಆ್ಯಂಡ್ ಸಕ್ಸಸ್ ಸಹ ಬೇಗ ಆಗ್ತೀರಾ. ಸಕ್ಸಸ್ ರೇಷೋ ಸಹ ಜಾಸ್ತಿ ಇರುತ್ತೆ. ಸರ್ ಏನು ಅನಿಸುತ್ತೆ ನಮ್ಮ ಟಿ ಡಿ ಬಗ್ಗೆ, ಟಿ ಡಿ ಜರ್ನಿ ಬಗ್ಗೆ ಏನು ಅನಿಸ್ತಾ ಇದೆ ನಿಮಗೆ? ಸರ್ ಆಬ್ವಿಯಸ್ಲಿ ನನಗಂತೂ ಡೌಟೇ ಇಲ್ಲ. ಯಾಕಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅನ್ನೋದು ಬರೀ ನಮ್ಮ ಇಂಡಿಯನ್ಸ್ ಹೇಳ್ತಾ ಇಲ್ಲ, ಎಂಟೈರ್ ವರ್ಲ್ಡೇ ಹೇಳ್ತಾ ಇದೆ. ಆ್ಯಕ್ಚುಲಿ ಚೈನಾನ ಬ್ರೇಕ್ ಮಾಡಿಬಿಟ್ಟು ಇಂಡಿಯಾನ ಆ್ಯಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಮಾಡಬೇಕು ಅಂತ. ಸೊ ಇನ್ನು 20 ವರ್ಷ ಇಂಡಿಯಾ ಹೇಗೆ ಬೆಳೆಯುತ್ತೋ ಅದೇ ಥರ ನಮ್ಮ ಟಿ ಡಿ ಸಂಸ್ಥೆನೂ ಕೂಡ ಅದೇ ರೇಂಜ್ಗೆ ಹೋಗುತ್ತೆ. ಮತ್ತು ನಮ್ಮ ಮನೋಜ್ ಸರ್ ಮುಖಾಂತರ ಎಲ್ಲ ಎಂಪ್ಲಾಯೀಸು ಆಗಿರ್ಬೋದು ಮತ್ತು ಸ್ಟೂಡೆಂಟ್ಸ್ ಆಗಿರ್ಬೋದು, ಅವ್ರು ಹೆಂಗೆ ಬೆಳೀತಾರೋ ನಾವು ಅದೇ ಥರ ಬೆಳಿಬೋದು ಮತ್ತು ಬೆಳೆಸ್ಬೋದು. ಅದೇ ಥರ ನಮ್ಮ ಕರ್ನಾಟಕ ಕೂಡ ಬೆಳೆಸ್ಬೋದು ಅಂತ ಹೇಳ್ತೀನಿ ಸರ್ ನಾನು. ಆ್ಯಕ್ಚುಲಿ ಒಂದಲ್ಲ ಒಂದಿನ ನಿಮ್ಮ ಟಿ ಡಿ ಸಂಸ್ಥೆನೂ ಕೂಡ IPO ಬಂದೇ ಬರುತ್ತೆ ಅಂತ ನಂಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇದೆಲ್ಲ ನಿಮ್ಮ ಆಶೀರ್ವಾದ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ಬೆಳೆದಿದ್ದೀನಿ. ಆ್ಯಂಡ್ ನಮ್ಮ ಒಂದು ಪ್ರಯತ್ನದಿಂದ ಇವತ್ತು ಜಗದೀಶ್ ಅವರ ಒಂದು ನಾಲೆಜು ಪ್ಲಸ್ ಟಿ ಡಿ ಒಂದು ಸಪೋರ್ಟಿಂದ ಈ ಮಟ್ಟಕ್ಕೆ ಬಂದಿದ್ದಾರೆ. ಈ ಒಂದು ಸೇವೆ ತುಮಕೂರು ಜನತೆಗೂ ಸಹ ಸಲ್ಲಿ ಅಂತ ಕೇಳ್ಕೊಂಡು ಈ ಪ್ರೋಗ್ರಾಮ್ನ ಮುಗಿಸ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 days ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ, ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ. ಅವರೊಂದು QR ಕೋಡ್ ಕಳಿಸ್ತಾರೆ. 500 ರೂಪಾಯಿ ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ. ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.